ಸೊ ಓಮ್ಸ್ ಲಾ ಮುಗಿಸಿದ್ವಿ. ಹಾಂ, ರೆಸಿಸ್ಟಿವಿಟಿ ಈ ಕಡೆ ಬಂದಿದ್ದು ಹೌದಲ್ರಿ. ನಾವು ರೆಸಿಸ್ಟಿವಿಟಿದು ಮೀನಿಂಗ್ ಅರ್ಥ ಮಾಡ್ಕೊಂಡಿದ್ವಿ. ಅದೇನೋ ಕೇಕು, ಸ್ಟ್ರಾಬೆರಿ ಕೇಕು, ಪೈನಾಪಲ್ ಕೇಕು, ಬರ್ತ್ಡೇ ಸೆಲೆಬ್ರೇಷನ್ ಅಂಥೇಳಿ. ಅದ್ರದ್ದು ಡೆಫಿನಿಷನ್ ಏನೋ ಕೊಟ್ಟಾರ. ಈಗ ಅದನ್ನು ಅರ್ಥ ಮಾಡ್ಕೊಳಕ್ಕೆ ನೋಡ್ಬೇಕು. ರೆಸಿಸ್ಟಿವಿಟಿದು ಸಿಂಬಾಲ್ ನಾವು ನೀನು ನೋಡಿದ್ವಿ ರೋ ಅಂತ. ರೆಸಿಸ್ಟಿವಿಟಿಗೆ ಇನ್ನೊಂದು ಹೆಸರು ಕರೀತಾರೆ, ಅಲ್ಲಿ ಬ್ರಾಕೆಟ್ನ ಕೊಟ್ಟಾರ, ದಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇನ್ ದ ಇಕ್ವೇಷನ್ ಇರಲಿ, ಇಟ್ಸ್ ಓಕೆ. In the equation R is equals to rho L by A, suppose A is equals to 1 and L is equals to 1 ಆಗಿಬಿಟ್ರೆ rho is equal to R ಆಗಿಬಿಡ್ತೈತೆ. ಚಲೋ. ಏನು ಹಂಗಲ್ಲ, ಅದರಿಂದ ಅವರು ಡೆಫಿನೇಷನ್ ಹೇಳ್ತಾರೆ. ಈಗ ರೆಸಿಸ್ಟಿವಿಟಿಗೆ ಹೋಗಿ ಒಂದು ಮಾತು ಕೇಳೋಣ. ಯಾರಿಗೆ? ರೆಸಿಸ್ಟಿವಿಟಿ ಏನು ಹೇಳ್ಬೇಕಂತ ಮಾಡಿಲ್ಲ ನೀನು, ಯಾರು ಲೇನಿ, ಏನು ಲೇನಿ ಅಂತ ಹಿಂಗೆ ಕೇಳಿದ್ರೆ ಅವಾಗ ಅದು ಏನು ಉತ್ತರ ಕೊಡೋದೈತಿ ಅಂತ ತಿಳ್ಕೊಬೇಕಂದ್ರೆ ಈ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಹ್ಞೂ ರೀ, ಇಲ್ಲಿ ನೋಡ್ರಿ, ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಎಲ್ ಈಸ್ ಈಕ್ವಲ್ಸ್ ಟು ಎ ಈಸ್ ಈಕ್ವಲ್ಸ್ ಟು ಅಂದ್ರೆ ಇದು 1 ಮೀಟರ್, ಇದು 1 ಮೀಟರ್ ಸ್ಕ್ವೇರ್ ಇತ್ತಂತಂದ್ರೆ ಆರ್ ಈಸ್ ಈಕ್ವಲ್ ಟು ಏನಾಗ್ಬಿಡ್ತೈತಿ? ರೋ ಕಾಪರ್ ಎಷ್ಟೈತಿ ನನಗೆ ಗೊತ್ತಿಲ್ಲ, ವ್ಯಾಲ್ಯೂ ಹಂಗೆ ತಗೊಳಗತ್ತಿನ. ಫಾರ್ ಎಕ್ಸಾಂಪಲ್ 500 ಓಮ್ ಮೀಟರ್ ಅಂತ ತಿಕ್ಕೋರಿ. ಏನು ರೋ ಕಾಪರ್ ಅಂದ್ರೆ ಲೈಕ್ ಅಲ್ಲೊಂದು ಯಾವುದೋ ಇಲಸ್ಟ್ರೇಷನ್ಸ್ನೊಳಗೆ ಕೊಟ್ಟಾರ ನೋಡ್ರಿ. ಇಲಸ್ಟ್ರೇಷನ್ ನ್ಯೂಮರಿಕಲ್ನೊಳಗೆ ಮೂರನೇದ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ಅ ವೈರ್ ಆಫ್ ಡಯಾಮೀಟರ್ 0.3 ಮುಂದೆ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಆಫ್ ದ ವೈರ್ ಈಸ್ ಅಂತ ಇರೋ ವ್ಯಾಲ್ಯೂ ಕೊಟ್ಟಾರಲ್ಲ. ಈಗ ಹಂಗೆ ನಾವೊಂದು ವ್ಯಾಲ್ಯೂ ತೊಗೊಂಡಿನಿ, ಅವರೊಂದು ಏನೋ ಓಮ್ ಮೀಟರ್ ಅಂತ ಕೊಟ್ರೆ ನಾ ಹಂಗೆ ಎಕ್ಸಾಂಪಲ್ ತೊಗೊಂಡಿನಿ. ಕಾಪರ್ದು ರೆಸಿಸ್ಟಿವಿಟಿ 500 ಅಂತ ಬ್ಯಾಕ್ ಮಾಡಿಬಿಡ್ರಿ ಮತ್ತೆ ಹಂಗೆ ತೊಗೊಂಡಿನಿ. ಸೊ 500 ಓಮ್ ಮೀಟರ್ ಅಂದ್ರೆ ಮೀನಿಂಗ್ ಏನು? ಈಗ ಹೋಗಿ ನಾವು ಕೇಳೋಣ, ರೆಸಿಸ್ಟಿವಿಟಿ ಆಫ್ ಕಾಪರಿಗೆ ಹೋಗಿ ಕೇಳೋಣ ಏನಂತ. ನಿನ್ನ ವ್ಯಾಲ್ಯೂ 500 ಓಮ್ ಮೀಟರ್ ಅಂದ್ರೆ ಏನ್ಲಿ? ಹಂಗಂದ್ರೆ ನಿನ್ನ ವ್ಯಾಲ್ಯೂ 500 ಅಂದ್ರೆ ಏನಪ್ಪ, ಏನು ಅರ್ಥ ಮಾಡ್ಕೋಬೇಕು ನಾವು ಅಂತ ನಾವು ರೋ ಕಾಪರಿಗೆ ಕೇಳಾಗತ್ತೀವಿ. ರೋ ಕಾಪರ್ ಏನು ಹೇಳ್ತೈತೆ ನಮ್ಗಂದ್ರೆ, ನೋಡಪ್ಪ ಕಾಪರ್ ನೀ ತೊಗೊಂಡೇನು ತಿಕ್ಕೋ, ನನ್ನ ವ್ಯಾಲ್ಯೂ ಏನು ಗೊತ್ತನಿದ್ದು, ನಾನು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ನಾ ಅಲ್ಲ ಕಾಪರ್. ರೋ ಕಾಪರ್ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೈತಿ ಅಂದ್ರೆ, ಅಕಸ್ಮಾತ್ ನಿನ್ನ ಕಡೆ ಒಂದು ಕಾಪರ್ ವೈರ್ ಇತ್ತು, ಅದರದ್ದು ಲೆಂತು 1 ಮೀಟರ್ ಇತ್ತು, ಏರಿಯಾ 1 ಮೀಟರ್ ಸ್ಕ್ವೇರ್ ಇತ್ತು ಅಂದ್ರೆ ನಿನ್ನ ಹತ್ತಿರ ರೋ ಕಾಪರ್ ನಮಗೆ ಹೇಳಾಕತೈತಿ, ನಿನ್ನ ಹತ್ತಿರ 1 ಮೀಟರ್ ಲೆಂತಿನ ಹಾಗೂ 1 ಮೀಟರ್ ಸ್ಕ್ವೇರ್ ಏರಿಯಾದ ಕಾಪರ್ ಇತ್ತಂತಂದ್ರೆ ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟೈತೆ ಅಂತ ನಾನು ಹೇಳ್ತೀನಿ ಅಂತ ಇದು ಹೇಳುತ್ತೆ. ಅಂದ್ರೆ ರೋ ಕಾಪರ್ ಒಂದು ದಿವ್ಸ ಯಾವಾಗೋ ಅನಿಸ್ಬೋದು ಅದಕ್ಕೆ, ನನ್ನ ಜೀವನ ಹಿಂಗೆ ಆಗ್ಬಿಡುತ್ತಲ್ಲ, ಇನ್ನೊಬ್ಬರ ಸಲುವಾಗಿ ನಾ ಜೀವನ ಮಾಡೋಂಗೆ ಆಗ್ಬಿಡುತ್ತಲ್ಲ, ನನ್ನ ಇಡೀ ಜೀವನ ತುಂಬ ಇಷ್ಟು ಲೆಂತ್ ಇದ್ರೆ, ಇಷ್ಟು ಏರಿಯಾ ಇದ್ರೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳಕ್ಕೆ ನಾ ಉಳ್ಕೊಂಡ್ಬಿಟ್ನೆಲ್ಲ ನಾನು ಅಂತ ಹಿಂಗೆ ಬೇಜಾರಾಗಬಹುದು. ಅದಕ್ಕೆ ಯಾರಿಗೆ? ರೆಸಿಸ್ಟಿವಿಟಿಗೆ, ರೋ ಕಾಪರಲ್ಲಿ. ಓಕೆ, ಬಟ್ ರೆಸಿಸ್ಟಿವಿಟಿದ ಕೆಲಸ ಏನಂದ್ರೆ, ಆ ಮಟೀರಿಯಲ್ ನೀವೇನು ತೊಗೊಂಡಿರ್ತಿರಲ್ಲ, ಕಾಪರ್ ಆಗಲಿ, ಐರನ್ ಆಗಲಿ, ಸುಡುಗಾಡಾಗಲಿ, ಆ ಮಟೀರಿಯಲ್ಲು ಏನಾರ ನೀವು 1 ಮೀಟರ್ದು ಲೆಂತ್ದು 1 ಮೀಟರ್ ಸ್ಕ್ವೇರ್ ಏರಿಯಾದ ಆ ಮಟೀರಿಯಲ್ ತೊಗೊಂಡ್ರೆ ಅದ್ರದ್ದು 1 ಮೀಟರ್ ಸ್ಕ್ವೇರ್ದು ಏನು ಮಟೀರಿಯಲ್ ತೊಗೊಂಡಿರ್ತಾರಲ್ಲ ಅದ್ರದ್ದು ರೆಸಿಸ್ಟೆನ್ಸ್ ಅದೇನು ಹೇಳ್ತೀರಿ ಸರ್ ನೀವು? ಅದೇ ರೀ, ಯಾವಾಗ L = 1 A = 1 ಆಗ್ತದಲ್ಲ, ರೋ ಬಿಕಮ್ಸ್ ಈಕ್ವಲ್ ಟು ಆರ್. ಸೊ ರೆಸಿಸ್ಟಿವಿಟಿ ಈಸ್ ಟೆಲ್ಲಿಂಗ್ ಅಸ್ ಹೌ ಮಚ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಆಫ್ ಅ ಮಟೀರಿಯಲ್ whose length is 1 meter and copper area is 1 meter square. Clear ಆಗ್ತಿದೆ? Yes sir. ಈಗ ಓದು ಡೆಫಿನಿಷನ್. The resistivity of a material is defined as numerically equal to the resistance of a conductor of that material having unit length and unit area of cross section. Okay. SI unit of resistivity is ohm meter. ಅಥವಾ ಬ್ರಾಕೆಟ್ನೊಳಗೆ ಓಮ್ ಮೀಟರ್. ಓಕೆ, ಎಲ್ಲ ಒಂದು ನೆಕ್ಸ್ಟು ಒಂದು ಡೆರಿವೇಶನ್ ಬರ್ತೈತೆ ಈಗ. ಹ್ಞೂ ರೀ, ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್.
ಈ ಡೆರಿವೇಶನ್ ನಾವು ಯಾಕೆ ಮಾಡಕತ್ತೀವಿ ಅಂದ್ರೆ ಈ ಡೆರಿವೇಶನ್ದು ಏನು ಕನ್ಕ್ಲೂಷನ್ ಬರ್ತೈತಲ್ಲ ಇದನ್ನ ಇನ್ನೊಂದು ಡೆರಿವೇಶನ್ ನಾವು ಯೂಸ್ ಮಾಡೋದೀವಿ ಮುಂದೆ ಅದಕ್ಕೆ ಈ ಡೆರಿವೇಶನ್ ಸಿಂಪಲ್ ಐತಿ, ಕ್ವೈಟ್ ಸಿಂಪಲ್ ಐತಿ. ರಿಲೇಷನ್ ಬಿಟ್ವೀನ್ ಜೆ ಆ್ಯಂಡ್ ಇ ಅಂದ್ರೆ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ವೆರಿ ಈಸಿ ಐತಿ. ಇಲ್ಲಿ ನಮಗೆ ಗೊತ್ತಾ ವಿ ಇಸ್ ಈಕ್ವಲ್ ಟು ಇದಾ, ನಮಗೆ ಗೊತ್ತಾ ವಿ ಇಸ್ ಈಕ್ವಲ್ ಟು ಅದೂ ಹೌದಾ. ಆಮೇಲೆ ನಾವು ಎರಡನ್ನೂ ಈಕ್ವೇಟ್ ಮಾಡಿಬಿಡೋಣ. ಎರಡು ಈಕ್ವೇಟ್ ಮಾಡಿಕೊಂಡು ಇದು ಕ್ಯಾನ್ಸಲ್ ಇದಾಗಿ ಇದಾತು ನೋಡು ಅಂತ ಇಷ್ಟ ಅಂದ್ರೆ ಇದು ಮುಗಿತೀವಿ, ಇಷ್ಟೇ ಐತಿದೆ. ನಮಗೇನು ಬೇಕು ಒಟ್ಟು ಇವ್ರಿಬ್ಬರನ್ನ ಪರಿಚಯ ಮಾಡಿಸ್ಬೇಕು ನಾವು, ಕರೆಂಟ್ ಡೆನ್ಸಿಟಿ ಎಲೆಕ್ಟ್ರಿಕ್ ಫೀಲ್ಡ್. ಇವ್ರಿಗೆ ಅವ್ರವ್ರ ಪರಿಚಯ ಇರ್ತಾರೆ, ಅವ್ರಿಗೆ ಅವ್ರವ್ರ ಪರಿಚಯ ಇರ್ತಾರೆ, ಯಾರೋ ಒಬ್ರು ಇವ್ರಿಬ್ರಿಗೆ ಪರಿಚಯ ಇರ್ತಾರೆ, ಹಿಂಗಾಗಿ ಅವರು ಪರಿಚಯ ಆಗ್ತಾರೆ. ಸೊ ಹಿಂಗಾಗ್ತೈತಿ. ಓಕೆ, ಕನ್ಸಿಡರ್ ಅ ಕಂಡಕ್ಟರ್ ಆಫ್ ಲೆಂತ್ ಅಂದಾಗ ನಾವು ಏನು ಮಾಡಾಕತ್ತೀವಿ ಈಗ, ವಿ ಆರ್ ಗೋಯಿಂಗ್ ಟು ಡಿರೈವ್ ಅ ಫಾರ್ಮುಲಾ ದಟ್ ಈಸ್ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ ಹೇಳಿ ಪ್ರೂವ್ ಮಾಡಕ್ಕೆ ಹೊಂಟಿವಿ. ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ಲ, ಆ ಚಾಪ್ಟರ್ನಾಗಿಂದ ಮುಗಿತದೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ಲ, ದಟ್ ಈಸ್ ಕಂಡಕ್ಟಿವಿಟಿ. ಅದು ಇಲ್ಲಿ ಸಿಗ್ಮಾ ಯಾವುದು? ಕಂಡಕ್ಟಿವಿಟಿ ಅಂದ್ರೇನು? ಇದು ಕೆಮಿಸ್ಟ್ರಿ ಒಳಗೆ ಬಂದಿರ್ತೈತಿ. ಇಟ್ ಈಸ್ ದ ಏನಂತಾರೆ ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ಅದೇ ಹಿಂಗೆ ಪ್ರಪೋರ್ಷನಾಲಿಟಿ ಸಿಂಬಲ್ ಹಾಕಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ಬೇಕು. ಅದಕ್ಕೆ ಈಕ್ವಲ್ ಟು ಅಂತ ಹಾಕಿದ್ರೆ ಅದೇನಾಗುತ್ತೆ ನೋಡೋದು. ಸೊ ಕಂಡಕ್ಟಿವಿಟಿ ಈಸ್ ದ ಆಫ್ ರೆಸಿಸ್ಟಿವಿಟಿ. ಅಂದ್ರೆ ಈಗ ನೋಡ್ರಿ, ವೆರಿ ಸಿಂಪಲ್. ಒಂದು ಕಾಪರ್ ವೈರ್ ತಗೊಳ್ಳೋಣ. ಈ ಕಾಪರಿಗೆ ಎರಡು ರೀತಿ ಸ್ವಭಾವ ಇರ್ತಾವೆ, ಕ್ಯಾರೆಕ್ಟರ್, ಪ್ರಾಪರ್ಟಿ. ಒಂದು ರೆಸಿಸ್ಟಿವಿಟಿ, ಒಂದು ಕಂಡಕ್ಟಿವಿಟಿ. ಕಾಪರ್ ಎಷ್ಟರ ಮಟ್ಟಿಗೆ ಎಲೆಕ್ಟ್ರಾನ್ಸನ್ನ ಪಾಸ್ ಆಗಕ್ಕೆ ಬಿಡ್ತೈತಿ? ಕಂಡಕ್ಟಿವಿಟಿ. ಎಷ್ಟರ ಮಟ್ಟಿಗೆ ಬ್ಲಾಕ್ ಮಾಡ್ತೈತಿ? ರೆಸಿಸ್ಟಿವಿಟಿ. ಎರಡು ಮಾಡ್ತಿರ್ತದೆ, ತಕ್ಕ ಮಟ್ಟಿಗೆ ಬ್ಲಾಕ್ ಮಾಡ್ತಿರುತ್ತೆ, ತಕ್ಕ ಮಟ್ಟಿಗೆ ಕಂಡಕ್ಟ್ ಮಾಡ್ತಿರುತ್ತೆ. ಸೊ ಅದ್ರ ತಕ್ಕಂಗೆ ಎರಡು ಕ್ಯಾರೆಕ್ಟರ್ ಬರ್ತಾವೆ, ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ. ಸೊ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಒಳಗೆ ಲಾಸ್ಟಿಗೆ ಏನು ಸಿಗ್ಮಾ ಬರುತ್ತಲ್ಲ ದಟ್ ಈಸ್ ಓಕೆ. ಸೊ ಈಗ ನೋಡಿ, ಅದು ಇದು ನೋಡ್ಬಿಡಿ, ಕನ್ಸಿಡರೇಷನ್ ನೋಡಿ. ಕನ್ಸಿಡರ್ ಅ ಕಂಡಕ್ಟರ್ ಆಫ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ when a potential difference V is applied across the conductor and E, this causes an electric current I through the conductor. ಅವ್ರೇನಂತಾರ, ಒಂದು ಕಂಡಕ್ಟರ್ ತಗೋರಿ, ಇದರದು ಲೆಂತು ಮಕ್ಕೋರಿ ಆಮೇಲೆ ಬಸ್ತೀನಿ ಡೆರಿವೇಶನ್ ಮುಗಿದ್ಮೇಲೆ ಅದರದ್ದು ಲೆಂತು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಅದನ್ನ ಹಿಂಗೆ ಕ್ರಾಸ್ ವರ್ಟಿಕಲ್ ಹಿಂಗೆ ಕಟ್ ಮಾಡಿ ಹಿಂಗೆ ನೋಡಿದ್ರೆ ಸರ್ಕಲ್ ಗತೆ ಇರ್ತೈತಿ. ಅದು ಇದಕ್ಕೆ ಅವರು ವಿ ಅನ್ನುವಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತಾರಂತ. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಕೂಡ ಇದು ಹೋಗಿ ಪಾಸಿಟಿವ್ ಕರೆಂಟ್ ಆಗೈತಲ್ಲ, ಅದಕ್ಕೆ ಇದು ಪಾಸಿಟಿವ್ ಆಗಿ, ಇದು ನೆಗೆಟಿವ್ ಕರೆಂಟ್ ಆಗಿದ್ದಕ್ಕೆ ಇದು ನೆಗೆಟಿವ್ ಆಗಿ, ಈ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡು ಬರ್ತೈತಿ. ಇಲ್ಲಿ 4 ಹೇಳಿದ್ರಿ ಈಗ ಅವರು, ಆ ರಾಡ್ ಲೆಂತು, ಏರಿಯಾ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ, ಒಳಗೆ ಬಂದಂಥ ಎಲೆಕ್ಟ್ರಿಕ್ ಫೀಲ್ಡ್ ಇ, ಆಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ದಕ್ಕೆ ಈ ಕಂಡಕ್ಟರ್ನಾಗ ಹಾಸಿ ಐ ಅನ್ನುವಷ್ಟು ಕರೆಂಟು ಫ್ಲೋ ಆಗ್ತಿರ್ತೈತಿ. ಹ್ಞೂನ್ರಿ. ಮುಂದೆ ಈಗ ನಮಗೆ ಫಾರ್ಮುಲಾ ಏನು, ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಒಳಗೇನು 3 ಟರ್ಮ್ಸ್ ಬರ್ಬೇಕಲ್ಲ, ಇದ್ರೊಳಗೆ ಈ ಸದ್ಯ ನಾವು ಹೇಳಿದ್ದು ಒಳಗೆ ಇ ಎಷ್ಟೈತೆ ನೋಡ್ರಿ. ಈಗ ಇನ್ನು ನಾವು ಜೆ ಸೀನ್ನೊಳಗೆ ತೊಗೊಂಬರ್ಬೇಕು. ಸೀನ್ನೊಳಗೆ ಇಲ್ಲ ಅದು, ಯಾವುದು ಜೆ ಇಲ್ಲ, ಸಿಗ್ಮಾ ಇಲ್ಲ. ಸೊ ಹೆಂಗೆ ತರ್ತೀವಿ ನೋಡಿ. ಈಗ ಇಲ್ಲೇನು ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಅಪ್ಲೈ ಮಾಡಿವಲ್ರಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಹೇಳಿ ಅಕಾರ್ಡಿಂಗ್ ಟು ಓಮ್ಸ್ ಲಾ. ವಿ ಇಸ್ ಈಕ್ವಲ್ ಟು ಐ ಆರ್. ಕಲ್ತಂಗೆ ಐತಿದೆ, ಯಾವಾಗೋ ಒಂದ್ಸಲ ಕಲ್ತಿದ್ವಿ. ವಿ ಇಸ್ ಈಕ್ವಲ್ ಟು ಐ ಆರ್. ಲೆಟ್ ಅಸ್ ಸೇ ದಿಸ್ ಈಸ್ ಇಕ್ವೇಶನ್ 1. ಇನ್ನೊಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನೊಳಗೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂತ ಒಂದು ಫಾರ್ಮುಲಾ ಇತ್ತು. ಆಲ್ಸೋ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಬೈ ಡಿ ಎಲ್
minus indicates if we move in the direction of electric field potential goes on decreasing. ಅದನ್ನು ನಾವು ಬಿಟ್ಟು ಮ್ಯಾಗ್ನಿಟ್ಯೂಡ್ ಅಷ್ಟು ತಗೊಂಡು ಇಲ್ಲೇ ಪೊಟೆನ್ಷಿಯಲ್ ಡಿಫರೆನ್ಸ್ ಸ್ಮಾಲ್ ಇಲ್ಲ ಅಂಥೇಳಿ ಕ್ಯಾಪಿಟಲ್ ವಿನ ಬರೋದು, ಲೆಂತ್ ಸ್ಮಾಲ್ ಇಲ್ಲ ಅಂಥೇಳಿ ಕ್ಯಾಪಿಟಲ್ ಎಲ್ಲ ಬರೆದ್ರೆ ಏನಾರ ಅರ್ಥ ಆತನ? ವಿ ಇಸ್ ಈಕ್ವಲ್ಸ್ ಟು ಏನಾತ್ರಿ ಹಂಗಾರೆ? ಇಕ್ವೇಷನ್ ಇಕ್ವೇಟಿಂಗ್ ಹೇಳ್ರಿ. ಇ ಎಲ್ ಇಸ್ ಈಕ್ವಲ್ಸ್ ಟು ಐ ಆರ್ ಅಥವಾ ಐ ಆರ್ ಇಸ್ ಈಕ್ವಲ್ ಟು ಇ ಎಲ್ ಹೆಂಗಾರ ಬರ್ಕೋರು ನಡೀತೈತಿ. ಮುಂದೆ ಇ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ಆ ಕಡೆ ಒಯ್ಬೋದು ನಡೀತೈತಿ. ಐ ರೋ ಎಲ್ ಬೈ ಎ ರೆಸಿಸ್ಟೆನ್ಸ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್ ಅಂತ ನೀನು ನೋಡಿದ್ವಿ. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟಿವಿಟಿ, ಲೆಂತ್ ಆ್ಯಂಡ್ ಏರಿಯಾ. ಇವೆಲ್ಲ ಬಂದ್ಕೊಳ್ಳೆ ಒಂದು ಸಮಾಧಾನ ಆಗ್ಬೇಕು ನಮ್ಗೆ. ಹಬ್ಬ ಚಲೋ ಆಯ್ತು ನೋಡ್ಲೆ. ಯಾಕೆ ಗೊತ್ತನ್ಲೆ, ಇಲ್ಲಿ ಕರೆಂಟ್ ಡೆನ್ಸಿಟಿ ಬೇಕಾಗಿತ್ತ ನಮಗೆ. ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು ಹೇಳ? ಕರೆಂಟ್ ಬೈ ಏರಿಯಾ. ಕರೆಂಟ್ ಇಲ್ಲಂತೂ ಐತೆ, ಇಲ್ಲೆಲ್ಲ ಹೆಂಗಾರ ತೊಗೊಂಡ್ಬರ್ತೀವಿ. ಏರಿಯಾ ಬೇಕಲ್ಲ, ಎಲ್ಲೂ ಏರಿಯಾನ ಐತಿದ್ದಲ್ಲ ಹಬ್ಬ ಅಂತ ನೋಡಿ. ಕಂಡಕ್ಟಿವಿಟಿ ಬೇಕಾ? ಅದ್ರ ದೋಸ್ತ್ ಬಂತು ನೋಡಿ, ಯಾವುದು? ರೆಸಿಸ್ಟಿವಿಟಿ. ಹಿಂಗೆ ಉಲ್ಟಾ ಮಾಡಿಬಿಟ್ರೆ ಕಂಡಕ್ಟಿವಿಟಿ ಆಗ್ಬಿಡ್ತೈತಿ. ಮುಂದೆ ಹಾಂ ಇಷ್ಟಂತೂ ಮಾಡ್ತೀವಿ ಸರ್ ನಾವು. ಲೆಂತ್ ಕ್ಯಾನ್ಸಲ್. ಹಾಂ ಇ ಈಸ್ ಈಕ್ವಲ್ ಮುಗ್ದ ಹೊತ್ತು ಆ್ಯಕ್ಚುಲಿ ಈಗಿದೆ. ಇ ಈಸ್ ಈಕ್ವಲ್ ಟು ಐ ಬೈ ಎ ಅಂದ್ರೆ ಜೆ. ರೋ ಈ ಕಡೆ ಕಳಿಸ್ಬಿಡ್ರಿ, ಇ ಬೈ ರೋ ಮಾಡ್ರಿ. ಅಯ್ಯೋ ಯಪ್ಪ, ಐ ಬೈ ಎ ಏನಾಯ್ತು? ಜೆ ಆಯ್ತು, ಕರೆಂಟ್ ಡೆನ್ಸಿಟಿ ಆಯ್ತು. ರೋ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದ್ರೆ ಡಿವೈಡ್ ಬೈ ರೆಸಿಸ್ಟಿವಿಟಿ ಆಯ್ತು. 1 by resistivity is conductivity. So J is equal to sigma E. Wrong derivation sir, ನೋಡಿದೆ? ಹಿಂಗೆ ಮಾಡಿದಾರೆ ಸರ್. ಓಕೆ ಹಿಂಗೆ ಮಾಡಿದರೆ ಮಾರ್ಕ್ಸ್ ಏನು ಕಟ್ಟಂಗಿಲ್ಲ, ನಡೀತೈತಿ. ಸೊ ಇದು ಡೆರಿವೇಶನ್ ಅರ್ಥ ಆಯ್ತು. J is equal to sigma E. ಸೊ ಇಷ್ಟಾದಮೇಲೆ ನೀವು ನ್ಯೂಮರಿಕಲ್ ನಂಬರ್, ನಿನ್ನೆ ಒಂದೆರಡು ನ್ಯೂಮರಿಕಲ್ ಟ್ರೈ ಮಾಡೋದು ನೋಡಿಲ್ಲ ಸರ್. ಅದೇನ ಸರ್, ಮನೆಗೆ ಹೋದ್ರಿ ಮಕ್ಕೊಂಬಿಟ್ಟೆ. ಓಕೆ ಟ್ರೈ ಮಾಡಿದ್ರಿ 1 and 2. ಎಷ್ಟು ಮಂದಿ ಟ್ರೈ ಮಾಡಿದ್ರಿ ಇವನ್ನ? ಓಕೆ ಅಂದ್ರೆ ನಾವಿನ್ನೂ ಭರವಸೆ ಮಂದಿ ಮೇಲೆ ಇಡಬಹುದು ಕಲಿಯುಗದೊಳಗು ಅಂದಂಗೆ ಆಯ್ತು. ಇಡಬಹುದು. ಹಾಂ ಅರ್ಥ ಆದ್ವು ನಾವು. ಯಾರು ಸಾಲ್ವ್ ಮಾಡಿದ್ರೆ ಅವ್ರಿಗೆ ಮಾತಾಡ್ಬೇಕಾಗ್ತಿತ್ತು. ನಾ ಈಗ ಈಸಿ ಅದಾವ. ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಬಂದರೆ 2ನೇದ್ದು, ಕಾಮನ್ ಸೆನ್ಸ್ ಇದ್ರೆ 1ನೇದ್ದು. ಇವು 2 ಸಾಲ್ವ್ ಮಾಡ್ಬೋದು, ಈಸಿ ಅದಾವೆ. ಸೊ 3 and 4 ಓಕೆ ಇನ್ನು ಟ್ರೈ ಮಾಡ್ಕೊಂಬರ್ತೀರ. 3 and 4 ನಾ 5 ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. 1ನೇ ಮಾತು ಇವು 1, 2, 3, 4 ಎಲ್ಲ ಅದಾವಲ್ಲ, ಇವು ಫೈನಲ್ ಎಕ್ಸಾಮ್ನಾಗ ಕೇಳುವಂಥ ಕ್ವಶನ್ಸ್ ಅಲ್ಲ. ಅವ್ರು ಇದನ್ನ ಏನು ಮಾಡ್ಯಾರ ಅಂದ್ರೆ, ಈ ಟಾಪಿಕ್ ಮುಗಿತಲ್ಲ, ಈ ಟಾಪಿಕ್ ಬಗ್ಗೆ ಸ್ವಲ್ಪ ಅರ್ಥ ಆಗಕ್ಕಂತ ಒಂದು ಸ್ಯಾಂಪಲ್ ಸಣ್ಣದೊಂದು ಕೊಟ್ಟಾರಲ್ಲ ಹಂಗೆ. ಹ್ಞೂ ರೀ. ಇವು ಸಮ್ ಮಾಡ್ಕೊಂಬರ್ತೀರಾ, ಈಸಿ ಅದಾವ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಬಗ್ಗೆ ಒಂದು ಮಾತು ಹೇಳ್ತೀನಿ. ಇದನ್ನು ಸಾಲ್ವ್ ಮಾಡೋಕೆ, ಕ್ವಶನ್ ನಂಬರ್ 5 ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕೆ ಒಂದು 1/2 hour 45 minutes ಹಿಡಿತೈತಿ. ಸೊ ಸಾಲ್ವ್ ಮಾಡೋಂಗಿಲ್ಲ ನಾ ಈಗ. ಅಯ್ಯೋ ಮತ್ತು ಯಾವುದು ಮಾಡೋಂಗಿಲ್ಲ ಅಂದ್ರೆ ಮತ್ತೆ ಏನು ಮಾಡವನ ಎಲ್ಲ ಮಾಡ್ಬೇಕು ನಾವು. ಅಂದ್ರೆ ಇದು 5 ಐತಲ್ಲ, ಇದನ್ನು ಥಿಯರಿ ಎಕ್ಸಾಮ್ನಾಗ ಕೇಳಂಗಿಲ್ಲ, CT ಒಳಗೆ ಕೇಳ್ತಾರೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಕೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಅಷ್ಟು ದೊಡ್ಡ ಸಾಲ್ವ್ ಮಾಡ್ತೀರಂತ ಅನ್ಸುತ್ತೆ ನಿಮ್ಗೆ, ಅಷ್ಟು ಟೈಮ್ ಇರುತ್ತೆ ಅಂತ ಅನ್ಸುತ್ತೇನ್ರಿ? ಅದಕ್ಕೆ ನಾವು ಏನು ಮಾಡ್ಬೇಕು, ಇದರಿಂದ ಏನು ಗೊತ್ತಾತಂತ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ಬೇಕು. ಈಗ ಇಲ್ಲೇ ನನಗೆ ಗೊತ್ತಿಲ್ಲ, ಈ ಕಡೆ ಹಾಂ ಆ ಕಡೆ ಎಲ್ಲೈತಿದು ಗೊತ್ತಾಗೋದು ನನಗೆ. ತಡ್ರಿ, ಇಲ್ಲೇ ಹಾಂ ನೋಟ್ ಅಂತ ಐತೆ ನೋಡ್ರಿ. ಇದೇನು ಪೇಜ್ ನಂಬರ್ ಇದೆ? ಹಾಂ 81 ಆ ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಟಾಪಿಕ್ನೊಳಗೆ. ಅಂದರೆ ಇದು ಟೆಕ್ಸ್ಟ್ ಬುಕ್ ಬೇರೆ ಐತೆ, ನನ್ನ ಕಡೆ ಸ್ವಲ್ಪ ಪೇಜ್ ನಂಬರ್ ಹೆಚ್ಚು ಕಡಿಮೆ ಅದಾವೆ. ನೋಟ್ ಅಂತ ಐತೆ ನೋಡ್ರಿ. ದ ಎಕ್ಸ್ಪ್ರೆಷನ್ ಇನ್ ಇಕ್ವೇಷನ್ 3 ಕ್ಯಾನ್ ಬಿ ಡೈರೆಕ್ಟ್ಲಿ ಯೂಸ್ಡ್ ಇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ರೆಡಿ ಕ್ಯಾಲ್ಕುಲೇಷನ್ ಅಂತ ಕೊಟ್ಟಾರ. ಹ್ಞೂ ರೀ, MTR ರೆಡಿ ಮಿಕ್ಸ್ ಅದು, ಅದನ್ನು ಸೀದಾ ಹಾಕಿಬಿಡ್ಬೋದು. ಇದು ಏನಂತ ಹೇಳ್ತೀನಿ, ಯಾವಾಗ ಯೂಸ್ ಮಾಡೋಕಂತ ಗೊತ್ತಾಗಬೇಕಲ್ಲ, ಅದು ಏನಂತ ಗೊತ್ತಾಗಬೇಕಲ್ಲ ಫಸ್ಟ್ ಆಫ್ ಆಲ್. ಈಗ ಇದ್ರ ಜೋಡಿ ಫಸ್ಟಿಗೊಂದು ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂಗೆ ಕ್ವಶನ್ ಕೇಳ್ತಾರೆ, ಲೆಂತ್ ಆಫ್ ಅ ವೈರ್ ಈಸ್ ಇನ್ಕ್ರೀಸ್ಡ್ ಬೈ 2 times. ಒಂದು ವೈರ್ ಐತೆ, ಅದ್ರ ಲೆಂತ್ನ 2 ಪಟ್ಟು ಹೆಚ್ಚಿಗೆ ಮಾಡ್ಯಾರ. ಎಷ್ಟು? ಓಕೆ, ಲೆಂತ್ ಆಫ್ ದ ರಾಡ್ ವೈರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ 2 times.
by how many times will resistance increase ಅಂತ ಕೇಳ್ತಾರೆ. ಕ್ವಶನ್ ಕ್ಲಿಯರ್ ಮಾಡ್ಕೊರು, ಆನ್ಸರ್ ಕಡೆ ಜಿಗೆ ಬೇಡ್ರಿ, ಒಟ್ಟು ಕ್ವಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೊರು ಫಸ್ಟಿಗೆ. ಓಕೆ, ದ ವೈಯರ್ ಲೆಂತ್ ಆಫ್ ಅ ವೈಯರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್, ಅಥವಾ ಇನ್ನೂ ಸ್ವಲ್ಪ ನಾ ಕ್ವಶನ್ ಸಿಂಪಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೈಯರ್ ಹ್ಯಾಸ್ ಬೀನ್ ಸ್ಟ್ರೆಚ್ಡ್ ಸೋ ದ್ಯಾಟ್ ಇಟ್ಸ್ ಲೆಂತ್ ಹ್ಯಾಸ್ ಬೀನ್ ಡಬಲ್ಡ್ 2 times. What happens to its resistance? Resistance increases by how many times? Question clear ಆಯ್ತು ಈಗ? ಆನ್ಸರ್ ಬಗ್ಗೆ ವಿಚಾರ ಮಾಡಿ ನಿಮಗೇನು ಅನ್ಸುತ್ತೆ ಹೇಳ್ರಿ. 2 times. ಯಾಕಂದ್ರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಲ್ಲ ಈ ಫಾರ್ಮುಲಾ ಪ್ರಕಾರ. ಸೊ ಅದಕ್ಕೆ ಲೆಂತನ್ನು ಡಬಲ್ ಮಾಡಿದ್ರೆ ರೆಸಿಸ್ಟೆನ್ಸು ಡಬಲ್ ಆಗ್ತೈತಿ ಅಂದ್ರೆ ರಾಂಗ್ ಅದು. ನಾನು ಫಸ್ಟಿಗೆ ಹಂಗೆ ಅಂತಿರ್ತೀನಿ, ನೀವು ಅಂದಿದ್ದ ಕರೆಕ್ಟ್ ಅಂದ್ರೆ ಗೊತ್ತಿ, ಸಾರಿ. ಏನಾಗೈತೆ ಅಂತ ಹೇಳ್ತೀನಿ ನೋಡ್ರಿ. ನಾವು ಏನು ವಿಚಾರ ಮಾಡ್ತೀವಿ ಗೊತ್ತು, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ನೋ, ಲೆಂತ್ 2 times ಇರ್ತದೆ ಆಗೈತಿಲ್ಲ, ರೆಸಿಸ್ಟೆನ್ಸ್ 2 times ಗ್ಯಾರಂಟಿ ಅಷ್ಟು ಅಂತೀವಿ ನಾವು. ಏರಿಯಾ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ನೀವೊಂದು ವೈರನ್ನು ಸ್ಟ್ರೆಚ್ ಮಾಡಿದಾಗ ಲೆಂತು ಉದ್ದಾಗೋದು ಜೋಡಿ ಏರಿಯಾ ಥಿನ್ ಆಗಿರ್ತೈತಿ, ತೆಳ್ಳಗಾಗ್ತೈತಿ, ಏರಿಯಾ ಚೇಂಜ್ ಆಗುತ್ತೆ. ನಾವು ಇದನ್ನು ಪ್ರೂವ್ ಮಾಡ್ಬೋದು, ಅವರಲ್ಲಿ ಪ್ರೂವ್ ಮಾಡ್ಯಾರ. ಒಂದೇನು ಗೊತ್ತನ್ರಿ, ವೈರ್ ಸ್ಟ್ರೆಚ್ ಮಾಡೋಕಿನ ಮೊದಲು ಅದರದ್ದು ಏರಿಯಾ A1 ಇರಲಿ ಅಂತಿಕೋರಿ. A1 ಏರಿಯಾ ಹಂಗಲ್ಲ, ಆ ವೈರದ್ದು ಏರಿಯಾ ಎಷ್ಟೈತಿ A1, ಲೆಂತ್ ಎಷ್ಟೈತಿ L1 ಬಿಫೋರ್ ಸ್ಟ್ರೆಚಿಂಗ್. ವಾಟ್ ಈಸ್ A1 into L1? When we multiply area of wire with length of the wire, we get volume of the wire. ಹಂಗೆ ಬರತ್ತೀರೇನು ಸರ್ ನೀವು ಆ ರೂಟ್ನಾಗ? ವಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏರಿಯಾ, ಏರಿಯಾ ಇಂಟು ಹೈಟ್ ಅಥವಾ ಲೆಂತ್ ಅಂದ್ರೆ ವಾಲ್ಯೂಮ್ ಆಗ್ತದೆ. ಈ ವೈರನ್ನು ಸ್ಟ್ರೆಚ್ ಮಾಡೋಕ್ಕಿಂತ ಮೊದಲು ಎಷ್ಟು ವಾಲ್ಯೂಮ್ ಇತ್ತಲ್ಲ, ಸ್ಟ್ರೆಚ್ ಮಾಡಿದ ಮೇಲೂ ಅಷ್ಟೇ ವಾಲ್ಯೂಮ್ ಇರುತ್ತೆ. ಲೆಂತ್ ಹೆಚ್ಚಿಗೆ ಆಗಿರುತ್ತೆ, ಏರಿಯಾ ಕಡಿಮೆ ಆಗಿರುತ್ತೆ, ವಾಲ್ಯೂಮ್ ಅಷ್ಟೇ ಹೊಡೆದಿರ್ತೈತಿ. ಇದರಿಂದ ನಾವು ಏನು ಪ್ರೂವ್ ಮಾಡ್ಬೋದು ಅಂದ್ರೆ, ಹೌ ಮೆನಿ ಟೈಮ್ಸ್ ಲೆಂತ್ ಇನ್ಕ್ರೀಸ್ ಆಗ್ತೈತಲ್ಲ, ದಟ್ ಮೆನಿ ಟೈಮ್ಸ್ ಏರಿಯಾ ಡಿಕ್ರೀಸ್ ಆಗಿರುತ್ತೆ. ಎಷ್ಟು ಪಟ್ಟು ಲೆಂತ್ ಹೆಚ್ಚಿಗೆ ಆಗಿದೆ ಅಷ್ಟೇ ಪಟ್ಟು ಏರಿಯಾ ಕಡಿಮೆ ಆಗಿರುತ್ತೆ. ವೆನ್ ಯು ಇನ್ಕ್ರೀಸ್ ದ ಲೆಂತ್ 2 times, ಏರಿಯಾ ಡಿಕ್ರೀಸಸ್ ಬೈ 2 times. ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಬೈ 4 times. ಹೆಂಗೆ ಗೊತ್ತನ್ನೋದು ಇಲ್ಲಿ ನೋಡ್ರಿ. ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ರೋ ಈಸ್ ರೆಸಿಸ್ಟಿವಿಟಿ ವಿಚ್ ರಿಮೇನ್ಸ್ ಕಾನ್ಸ್ಟೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೌದಿಲ್ರಿ? ಈಗ ಲೆಂತ್ ಡಬಲ್, area half, 2 cancel, resistance remains same. Allah, this denominator goes to numerator, 2 square ಆತೀಗ. ಹೌದಿಲ್ರಿ? ಈಗ ಇದಕ್ಕೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡ್ರಿ. ಈಗ ಇದನ್ನು ಬರೆಸ್ತೀನಿ, ಆಮೇಲೆ ಫಸ್ಟ್ ಕೇಳ್ರಿ. ವೆನ್ ಲೆಂತ್ ಆಫ್ ಅ ವೈರ್ ಇನ್ಕ್ರೀಸಸ್ ಬೈ x times, ನನ್ನ ಎಕ್ಸಾಂಪಲ್ನಾಗ ಎಷ್ಟು ಹೇಳಿದಾಗಲೇ ಅದ್ರ ಬದಲಿ then resistance will increase by x square times. ಇದು ಶಾರ್ಟ್ಕಟ್. ಈಗ ನೆನ್ಪಿಟ್ಕೋಬೇಕು, ಇದನ್ನ ಎಕ್ಸಾಮ್ನಾಗ ಕೇಳಿದ್ರೆ. ಹ್ಞೂ ರೀ, ಇನ್ನೊಮ್ಮೆ. ವೆನ್ ಲೆಂತ್ ಆಫ್ ಅ ವೈಯರ್ ಇನ್ಕ್ರೀಸಸ್ ಬೈ x times, resistance increases by x square times. ಈಗ ಕ್ವಶನ್ ನಂಬರ್ 5 ಓದೋಣ. A copper wire is stretched uniformly to make it 0.2% longer. What is the percentage change in its resistance? ಸ್ಕ್ವೇರ್ ಮಾಡಬಾರ್ದು ಇದನ್ನು. ಯಾಕೆ ಗೊತ್ತೇನ? ನಾನು ಈಗ ಕಲಿಸಿದ್ದು ಈ ಕ್ವಶನ್ ಎರಡು ಸೇಮ್ ಅಲ್ಲ, ಇದು ಬೇರೆ. ಇವರು ಹೌ ಮೆನಿ ಟೈಮ್ಸ್ ಕೊಟ್ಟಿಲ್ಲ, ಪರ್ಸೆಂಟೇಜ್ನ ಕೊಟ್ಬಿಟ್ರ. ಪರ್ಸೆಂಟೇಜ್ ಬೇರೆ, ಇಷ್ಟು ಪಟ್ಟು ಹೆಚ್ಚಿಗೆ ಆಗೈತೆ ಅನ್ನೋದು ಬೇರೆ, ಇಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗುತ್ತೆ ಅನ್ನೋದು ಬೇರೆ. ಹ್ಞೂ ರೀ. ಮತ್ತು ನಾವು ಪರ್ಸೆಂಟೇಜ್ ಇದನ್ನ 100ಗೆ ಕನ್ವರ್ಟ್ ಮಾಡ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಮಾಡಿ ಕಡೆಗೆ ಏನು ಬರುತ್ತೆ ಅಂತ ಹೇಳ್ಬಿಡ್ತೀವಿ ನೋಡ್ರಿ. ಇದು ನಾವು ಹೆಂಗಿಲ್ಲ, ಇದು 2 ಬಂತು, ಇದು ಬೈ 2 ಬಂತು, 2 ಇಷ್ಟೇ ಮಾಡಿದ್ವಲ್ಲ, ಪರ್ಸೆಂಟೇಜ್ ಕೊಟ್ಟನಾಗ ದೊಡ್ಡ ಕ್ಯಾಲ್ಕುಲೇಷನ್ ಬರ್ತದೆ ಈಗ ಅದು. ಹ್ಞೂ ರೀ. ಕಡೆಗೆ ಏನಂತ ಹೇಳ್ತೀನಿ ನೋಡ್ರಿ. ವೆನ್ ಲೆಂತ್ ಆಫ್ ಅ ವೈಯರ್ ಹ್ಯಾಸ್ ಬೀನ್ ಸ್ಟ್ರೆಚ್ಡ್ ಬೈ x%, ಆಗಲೇ ನಾ ಹೇಳಿದ್ದು x times, 2 ಪಟ್ಟು ಹೆಚ್ಚಿಗೆ. ಈಗ ಇಷ್ಟು ಪರ್ಸೆಂಟ್ ಹೆಚ್ಚಿಗೆ, ಪರ್ಸೆಂಟ್ ಅಂದ್ರೆ ಗೊತ್ತಾಗ್ತೈತಿ. ವೆನ್ ಲೆಂತ್ ಆಫ್ ಅ ವೈಯರ್ ಹ್ಯಾಸ್ ಬೀನ್ ಸ್ಟ್ರೆಚ್ಡ್ ಬೈ x%, ರೆಸಿಸ್ಟೆನ್ಸ್ ಚೇಂಜಸ್ ಬೈ 2x%, x ಸ್ಕ್ವೇರ್ ಅಲ್ಲ,
2 into that. ಇದನ್ನು ಪ್ರೂವ್ ಮಾಡ್ಬೋದು ಬೇಕಾದ್ರೆ. ಆ ಪ್ರೂಫ್ ಕಿರಿಕಿರಿ ಐತಿ, ಅದಕ್ಕೆ ಡೈರೆಕ್ಟ್ಲಿ ಶಾರ್ಟ್ಕಟ್ ಯೂಸ್ ಮಾಡ್ಕೊಂಬಿಡೋಣ ನಾವು. ಇದನ್ನು ಥಿಯರಿ ಒಳಗಂತೂ ಕೊಡಂಗಿಲ್ಲ ಇಂಥ ಕ್ವಶನ್. ಹಾಂ, ಸೊ ಹಂಗೆ ರೀ ಲೆಂತ್ ಎಷ್ಟು ಇನ್ಕ್ರೀಸ್ ಮಾಡ್ಯಾರ ರೀ ಈ ಕ್ವಶನ್ನಾಗ ರೀ 0.2%. ಸೊ ರೆಸಿಸ್ಟೆನ್ಸ್ ಶುಡ್ ಚೇಂಜ್ ಬೈ 0.4%. 0.2 into 2 is 2.2 ಹೌದಲ್ಲ ರೀ. 0.2 into 2 2 ಅಲ್ಲಿ ಬಂದು ಜಾಯ್ನ್ ಆಗಿ 2.2 ಆಗ್ತದೆ. ಇಲ್ಲ 0.4%. ಕರೆಕ್ಟ್ ಐತಿ ನೋಡ್ರಿ ಆನ್ಸರ್. ಅಂದರೆ ಸುಡ್ಗಾಡೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿಗೆ ಬಂದ್ರೆ ಮತ್ತು ಅಲ್ಲಿಗೆ ಬರ್ತೀವಿ ನಾವು. ಅದಕ್ಕೆ ನೀವು ಇವು ಎರಡು ಸ್ಟೇಟ್ಮೆಂಟ್ ಅಲ್ಲಿ ಬರ್ಕೊಂಡ್ಬಿಡ್ರಿ ಹೇಳ್ತೀನಿ. ಇಫ್ ಅ ವೈರ್ ಈಸ್ ಸ್ಟ್ರೆಚ್ಡ್ ಸಚ್ ದ್ಯಾಟ್ if a wire is stretched such that its length increases by x times, if a wire is stretched such that its length, if a wire is stretched such that its length is increased by, if its length is increased by x times, ಹಿಂಗೆ ಅಪಾಸ್ಟ್ರಫಿ ಹಾಕಿ ಹಿಂಗೆ ಬರೀ x times, then its resistance increases by, then its then its resistance increases by x square times. ಓಕೆ, ಮುಗಿತದ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ. ಎರಡನೇದು, if a wire is stretched such that, if a wire is stretched such that its length changes by x%. ಸ್ಟ್ರೆಚ್ಡ್ ಅಂದಾಗ ಇನ್ಕ್ರೀಸ್ ಆಗ್ತದೆ, ಚೇಂಜ್ ಅಂತ ಅನ್ನೋ ಬದಲು increases by x%, then its resistance increases by, if the length increases by x%, then the resistance increases by 2x%. ಗೊತ್ತಾತ್ರಿ ಇದು? ಸೊ ನೆಕ್ಸ್ಟ್ ಟಾಪಿಕ್ ಇದು ಆಲ್ರೆಡಿ ಆ್ಯಕ್ಚುಲಿ ನಾವು ಮುಗಿಸಿವಿ. ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್. ಡ್ರಿಫ್ಟ್ ವೆಲಾಸಿಟಿ ಇದು ಡೆಫಿನೇಷನ್ ಒಂದು ನೋಡ್ಬಿಡೋಣ. ಹಂಗೆ ಸಿಂಪಲ್ ಐತಿ, ಬೇರೆ ಬೇರೆ ರೀತಿಯೂ ಬರಿಬೋದು ಅದನ್ನು. ದ ಡ್ರಿಫ್ಟ್ ವೆಲಾಸಿಟಿ ನೆನಪೈತೆ ನಿಮ್ಮ ಮಾತು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಲಾರ್ದಾಗ ಥರ್ಮಲ್ ವೆಲಾಸಿಟಿ ಅಷ್ಟೇ ಇರುತ್ತೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಿರ್ತಾವೆ, ಎಲ್ಲೂ ಹೋಗ್ತಿರಂಗಿಲ್ಲ. ಅವಾಗ ನೆಟ್ ಫ್ಲೋ 0 ತೊಗೊತೀವಿ, ಕರೆಂಟ್ ಇಸ್ 0 ಅಂತಂತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಕೂಡ ಹೈಯರ್ ಪೊಟೆನ್ಷಿಯಲ್ ಕಡೆ ಅವು ಡ್ರಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಎಲೆಕ್ಟ್ರಾನ್ಸ್. ಹಾಂ, ಸೊ ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು ಬರೀಬೇಕು? ದ ಡ್ರಿಫ್ಟ್ ವೆಲಾಸಿಟಿ ಈಸ್ ದ average velocity of free electrons in a conductor due to an external electric field. This is one way of defining drift velocity. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಮೇಲೆ ಅನ್ನೋ ಬದಲಿ ಅವರು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಮೇಲೆ ಅಂತಾರೆ. ಎಲ್ಲ ಒಂದೇ ಇಲ್ಲೈತಿ ನೋಡ್ರಿ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಕೂಡ ಅಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡು ಬಂದಿರ್ತೈತಿ ನೋಡ್ರಿ. ದ ಡ್ರಿಫ್ಟ್ ವೆಲಾಸಿಟಿ ಈಸ್ ದ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಅಥವಾ ವೈರ್ ಡ್ಯೂ ಟು ಆ್ಯನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಮೇಲೆ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಮೇಲೆ ಯಾವ ಒಂದು ಆವರೇಜ್ ವೆಲಾಸಿಟಿಲೇ ಇವು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂತಾರೆ. ಗೊತ್ತಾಗ್ತಿದ್ದು? ಅಲ್ಲಿ ಏನೋ ಡೈಗ್ರಾಮ್ ಕೊಟ್ಟಾರಲ್ಲ, ಅದು ಆ ಡೈಗ್ರಾಮ್ನೊಳಗೆ ಒಂದು ಕಂಟಿನ್ಯೂಸ್ ಲೈನ್ ಐತಿ, ಒಂದು ಡ್ಯಾಶ್ ಲೈನ್ ಐತಿ ನೋಡ್ರಿ. ಇದನ್ನು ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀನು ಹಿಂಗೆ ಮಾಡಿದ್ದು ಹಿಂಗೆ ಮಾಡ್ಕೊತದ್ದು ಎಲ್ಲೂ ಹೋಗ್ತಿರಂಗೆ ಇಲ್ಲ, ಅಲ್ಲೇ ಇರ್ತೈತಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ಕೊಂಡು ಹಿಂಗೆ ಮಾಡ್ಕೊಂಡು ಸ್ವಲ್ಪ ಸರಿತೈತಿ. ಈಗ ಅಲ್ಲಿ ಕಂಟಿನ್ಯೂಸ್ ಲೈನ್ ಏನು ಡ್ರಾ ಮಾಡ್ಯಾರಲ್ಲ, ಇಟ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಆ್ಯಂಡ್ ಎಂಡ್ಸ್ ಆಟ್ ಪಾಯಿಂಟ್ ಬಿ. ಹೌದಾ? ಇದು ಏನು ಗೊತ್ತಂದ್ರೆ ಇದು ಹಿಂಗೆ ಇದು ಪಾತ್ ಆಫ್ ಆನ್ ಎಲೆಕ್ಟ್ರಾನ್. ಒಂದು ಯಾವುದೋ ಎಲೆಕ್ಟ್ರಾನ್ ಹಂಗೆ ಹೋಗಿತ್ತಂತಿಕೋರಿ,
ಹಿಂಗ್ಯಾಕೆ ಹೋಗ್ತದೆ ಸರ್? ಹಿಂಗೆ ಸೀದ ಹೋಗ್ಬೇಕಿಲ್ಲ ಸರ್, ಹಿಂಗೆ ಹೋದೆ ಹಿಂಗೆ ಬಂದೆ ಹಿಂಗ್ಯಾಕೆ ಮಾಡ್ತೈತಿ? ಅಲ್ಲಿ ಇವು ಆಗ್ತಿರ್ತಾವೆ, ಕೊಲಿಷನ್ಸ್ ಆಗ್ತಿರ್ತಾವೆ ಆಟಮ್ಸ್ ಜೋಡಿ. ಅವ್ರೇನು ಹೇಳ್ತಾರ, ಯಾವುದೋ ಒಂದು ಎಲೆಕ್ಟ್ರಾನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಲಾರ್ದಾಗ ಪಾಯಿಂಟ್ ಎದಿಂದ ಸ್ಟಾರ್ಟ್ ಆಗಿ ಬಿಗೆ ಎಂಡ್ ಆಗಿತ್ತಂತಂದ್ರೆ ಅದ ಎಲೆಕ್ಟ್ರಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ್ಮೇಲೆ, ಯಾರೋ ಒಬ್ರು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ಮೇಲೆ ಆ ಡೈಗ್ರಾಮ್ ಅಂತೂ ಕಾಣಿಸಕತ್ತಾವಿಲ್ಲ ನಿಮಗೆ. ಎ ಇಂದ ಚಲುವಾಗಿ ಬಿಗೆ ಮುಗಿತೈತಿ. ಏನು? ಎಲೆಕ್ಟ್ರಾನ್. ಯಾವಾಗ? ಅಲ್ಲ, ಬರೀ ಎಲೆಕ್ಟ್ರಾನ್. ಯಾವಾಗ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ಲಾರ್ದಾಗ, ಎಲೆಕ್ಟ್ರಿಕ್ ಫೀಲ್ಡ್ ಇರ್ಲಾರ್ದಾಗ. ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟ ಮೇಲೆ ಬಿ ಒಳಗೆ ಎಂಡ್ ಆಗೋ ಬದಲಿ ಬಿ ಡ್ಯಾಶ್ನೊಳಗೆ ಎಂಡ್ ಆಗ್ತೈತೆ ಎಲೆಕ್ಟ್ರಾನ್. ಯಾವಾಗ? ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ಮೇಲೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವರು. ಈಗ ಈ ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಟಾಪಿಕ್ನೊಳಗೆ ನಾವು ಏನು ಡಿಸ್ಕಸ್ ಮಾಡಿಲ್ಲ ಅನ್ನೋದನ್ನ ಹೇಳ್ತೀನಿ. ನನಗೆ ಗೊತ್ತಿಲ್ಲ ನಿಮ್ಗೆ ಯಾವ ಪೇಜ್ನಾಗ ಐತಿ. ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂತಂದು ಇರುತ್ತೆ ನೋಡ್ರಿ. ಹಾಂ, ಡ್ರಿಫ್ಟ್ ವೆಲಾಸಿಟಿಗೆ ನಾವು ಒಂದು ಡೆರಿವೇಷನ್ ಮಾಡ್ಬೇಕೀಗ, ಒಂದು ಫಾರ್ಮುಲಾ ಡೆರೈವ್ ಮಾಡ್ಬೇಕು. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಯಾವ ವೆಲಾಸಿಟಿಯಿಂದ ಹಿಂಗೆ ಸರ್ಕೊಂತ ಹೋಗ್ತಿರ್ತಾವೆ ಎಲೆಕ್ಟ್ರಾನ್ಸ್, ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಎಷ್ಟೈತಿ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಬೇಕಲ್ಲ, ಗೊತ್ತಾತ್ನ ಹೇಳಿದ್ದು. ಈಗ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂತ ಐತೆ ನೋಡ್ರಿ, ಅಲ್ಲಿ ಲಾಸ್ಟಿಗೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ವಿ ಡಿ ಇಸ್ ಈಕ್ವಲ್ಸ್ ಟು ಇ ಟೌ ಬೈ ಎಮ್. ಸಿಕ್ತಾನೆ? ಇ ಟೌ ಬೈ ಎಮ್. ಲಾಸ್ಟ್ ಆ ಡೆರಿವೇಷನ್ ಲಾಸ್ಟ್ ಸ್ಟೆಪ್ ಎಲ್ಲಿ ಐತೆ ನೋಡ್ರಿ. ಹಾಂ, ಇ ಟೌ ಬೈ ಎಮ್ ಅಂದ್ರೆ ಇ ಅಂದ್ರೆ ಎಲೆಕ್ಟ್ರಾನ್, ಕ್ಯಾಪಿಟಲ್ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಎಮ್ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್, ಟೌ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್. ಇವು ಒಂದು ಸಿಂಬಾಲಿಗೆ ಟಾರ್ಕ್ ಅಂತೇಳಿ ನಾವು ಜೀವನ ಪರ್ಯಂತ ಇದಕ್ಕೆ ಟಾರ್ಕ ಅಂತೀವಿ. ಹಿಂಗೆ ಬರಂಗಿಲ್ಲ, ಚೇಂಜ್ ಆಗ್ತಾವೆ ಸ್ವಲ್ಪ ಸಿಂಬಾಲು. ಸರ ನೋಡ್ರಿ, ನಮಗೆ ಅದು ಗೊತ್ತಿಲ್ಲ, ನಮ್ಗೆ ತಿಳಿದು ನಾವು ಹೇಳಿ ನಡೀತೈತೆ, ನಾ ಹಂಗೆ ಅಂತಿರ್ತೇನೆ. ಸೊ ಟೌ ಅಂದ್ರೆ ಟಾರ್ಕ್ ಅಲ್ಲ, ರಿಲ್ಯಾಕ್ಸೇಷನ್ ಟೈಮ್. ಸೊ ಈಗ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾ ಆ ಕಡೆ ಕ್ಲಾಸ್ನೊಳಗೆ ಅನೌನ್ಸ್ ಮಾಡೋಕೆ ಹೋಗಿ ಹಿಂಗೆ ಬಂದೆ ಅಂದ್ರೆ ನಡು ಒಂದು 2 ನಿಮಿಷ ರಿಲ್ಯಾಕ್ಸೇಷನ್ ಟೈಮ್. ಹಂಗೆ ಅಲ್ಲ ಅಂತ ಅಂದ್ಕೊಂಡಿನಿ ನಾ. ಕ್ಲಾಸ್ ಬೋರ್ ಆದ್ರೆ ಅದೊಂದು 2 ನಿಮಿಷ ಹೋಗ್ಲಿ ಬಿಡ್ರಿ, ಅಟ್ಲೀಸ್ಟ್ ಇಂಟರ್ವಲ್ ಅಂತ ಬಿಟ್ಟಿರ್ತೀವಲ್ಲ ನಾವು, ರಿಲ್ಯಾಕ್ಸ್ ಒಂದು ಸ್ವಲ್ಪ ಅಡ್ಡಾಡಿ ಬರ್ರಿ ಅಂದ. ಹಂಗೆ ಎಲೆಕ್ಟ್ರಾನಿಗೆ ಸಮಥಿಂಗ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಐತಿ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ಡೆರಿವೇಷನ್ನಾಗ ಬರುತ್ತೆ. ಈ ಡೆರಿವೇಷನ್ನಾಗ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಇದನ್ನು ನೀವು ಇಂಜಿನಿಯರಿಂಗ್ನೊಳಗೆ ಕಲಿತೀರಿ ಹಿಂಗಂತ ಹೇಳಿ. ಇಂಜಿನಿಯರಿಂಗ್ನೊಳಗೆ ಕಲಿತೀರಿ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬರುತ್ತೆ. ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಅಂತ. ಹಾಂ, ಅದನ್ನಿಲ್ಲೇ ಯೂಸ್ ಮಾಡೋಣಂತ. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಡೆರಿವೇಷನ್ ಮಾಡಾಕತ್ತೀವಿ. ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು ಅಂತ ಹೇಳಿದ್ದೆ. V is equals to U plus AT from first year, where the terms have their usual meaning, final velocity, initial velocity, acceleration ಮತ್ತು time. ಸೊ ಇಲ್ಲಿ ಏನಾಗ್ತೈತಿ, ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಜೋಡಿ ಕೊಲೈಡ್ ಆತಂದ್ರೆ ಎವ್ರಿ ಟೈಮ್ ಅದು ಕೊಲ್ಯೂಷನ್ ಆಗ್ತೈತಲ್ಲ, ಅದರದ್ದು ವೆಲಾಸಿಟಿ ಚೇಂಜ್ ಆಗ್ತೈತಿ. ಸೊ ಒಂದು ಕೊಲಿಜನ್ ಆದ ತಕ್ಷಣ ಅದಕ್ಕೆ ಏನು ವೆಲಾಸಿಟಿ ಇರ್ತೈತಲ್ಲ, ಅದಕ್ಕೆ ನಾವು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕೊಲಿಜನ್ ಆಗೋಕ್ಕಿಂತ ಮೊದಲು ಅಲ್ಲೊಂದು ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸೇಷನ್ ಟೈಮ್ ಸಿಗುತ್ತೆ. ಏನು ಸಿಗುತ್ತೆ? ಹಂಗೆ ಯಾಕೆ ಅದನ್ನು ಕರೀತಾರೆ ಅಂತ ಆಮೇಲೆ ಹೇಳ್ತೇನೆ. ಈಗ ಆಬ್ವಿಯಸ್ಲಿ ಒಂದು ಕೆಲಸ ಮಾಡೋಣ, ಒಂದು 3-4 ಜನ ಸೇರಿ ಯಾರೋ ಒಬ್ರಿಗೆ ಹೊಡೆಯಾಗತ್ತಾರೆ, ಏನೋ ಮಿಸ್ಟೇಕ್ ಮಾಡ್ಯಾರ. ಇವು ಪಿಕ್ಚರ್ನಾಗ ಅಟ್ಲೀಸ್ಟ್ ಆ ಸೀನ್ ನೋಡ್ತಿರ್ತೀರಿ. ಹಂಗೆ ಮಾಡಿದೆ ಫಡ್ ಹೊಡಿದು, ಇಲ್ರಿ ತಪ್ಪತ್ ಅಂಥೇಳಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಕೊಡ್ತಾರೆ, ಮತ್ತು ಫಡ್ ಹೊಡಿತಾರೆ. ಇನ್ನೊಂದು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತಾರೆ, ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ. ಈಗ ಈ ಎಲೆಕ್ಟ್ರಾನಿಗೆ ನೀವು ಮಾತು ಕೇಳಿದ್ರೆ ಅದ್ರ ಜೀವನ ಹೆಂಗೆ ಆಗ್ಬಿಡ್ತಿ, ಧಡ್ ಬಡಿಸ್ಕೊಂಡು ಒಂದು ಕಡೆ ಹಿಂಗೆ ಏನ್ರ ಬಡ್ದು ಗುಮ್ಮಟಿ ಆದ್ರೆ ಒಂದೇನೋ ಬ್ಯಾಂಡೇಜ್ ಮಾಡಿ ಇಡೀ ತಲೆನ ಹಂಗೆ ಆಗ್ಬಿಡ್ತು. ಸೊ ಆ ಎಲೆಕ್ಟ್ರಾನಿಗೆ ಕಂಟಿನ್ಯೂಸ್ ಕೊಲ್ಯೂಷನ್ ಆಗೋಬೇಕಾರೆ ಒಂದು ಕೊಲ್ಯೂಷನ್ ಮತ್ತು ಇನ್ನೊಂದು ಕೊಲ್ಯೂಷನ್ ನಡು ಒಂದು ಸ್ವಲ್ಪ ಏನು ಟೈಮ್ ಸಿಗ್ತದಲ್ಲ, ದಟ್ ಈಸ್ ರೆಫರ್ ಟು ಆಸ್
relaxation time. That relaxation time changes from electron to electron and changes for an electron for one collision and the next collision. ಕನ್ನಡ. ಈಗ ಒಂದು ಎಲೆಕ್ಟ್ರಾನಿಗೆ ಒಂದು ಕೊಲಿಷನ್ ಆಗಿ ಇನ್ನೊಂದು ಕೊಲಿಷನ್ ಆಗಕ್ಕೆ ಗ್ಯಾಪ್ 2 ಮಿಲಿಸೆಕೆಂಡ್ ಟೈಮ್ ಸಿಕ್ತು ಅಂತಿಕೋರಿ. ಎಷ್ಟು? 2 ಮಿಲಿಸೆಕೆಂಡ್ ನಷ್ಟು ಟೈಮ್ ಸಿಕ್ತು. ಯಾರಿಗೆ? ಎಲೆಕ್ಟ್ರಾನ್. ಬೇಕಾದ್ರೆ ಅದಕ್ಕೆ ಎಲೆಕ್ಟ್ರಾನ್ ಎ ಅಂತ ಕರಿಯೋಣ ನಾವು. ಅದೇ ಸೇಮ್ ಟೈಮ್ನೊಳಗೆ ಎಲೆಕ್ಟ್ರಾನ್ ಬಿ ಅನ್ನುವಂಥ ಇನ್ನೊಂದು ಎಲೆಕ್ಟ್ರಾನಿಗೆ 3 ಮಿಲಿಸೆಕೆಂಡ್ ಟೈಮ್ ಸಿಗಬಹುದು. ಹ್ಞೂನ್ರಿ. ಏನು? ರಿಲ್ಯಾಕ್ಸೇಷನ್ ಟೈಮ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತಿ? ರಿಲ್ಯಾಕ್ಸೇಷನ್ ಟೈಮ್ ಚೇಂಜಸ್ ಫ್ರಮ್ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್ and it will change for the same electron from one collision to another collision. ಈಗ ಎಲೆಕ್ಟ್ರಾನ್ ಎ ಕ ಎಷ್ಟು ರಿಲ್ಯಾಕ್ಸೇಷನ್ ಟೈಮ್ ತೊಗೊಂಡಿದ್ವಿ ನಾವು? 2 ಮಿಲಿಸೆಕೆಂಡ್. ಅದ ಸೇಮ್ ಎಲೆಕ್ಟ್ರಾನ್ ಎ ಕ ನೆಕ್ಸ್ಟ್ ಕೊಲಿಷನ್ನಿಗೆ ಗ್ಯಾಪು 2 ಮಿಲಿಸೆಕೆಂಡ್ ಬದಲು 3 ಸಿಗ್ಬೋದು, 1 ಮಿಲಿಸೆಕೆಂಡ್ ಸಿಗ್ಬೋದು, 4 ಒಟ್ಟು ಇದು ಚೇಂಜ್ ಹಾಕುವಂತ ಹೋಗ್ತದೆ. ಹ್ಞೂನ್ರಿ. ಏನು ಒಟ್ಟು ನಮಗೆ ಏನು ಗೊತ್ತಂದ್ರೆ ಪ್ರತಿ ಎಲೆಕ್ಟ್ರಾನಿಗೆ ಅದರದ್ದು ಎವ್ರಿ ಕೊಲಿಷನ್ ಆದ ಕೂಡಲೇ ಇದು ಚೇಂಜ್ ಆಗ್ತೈತಿ, ಇನಿಷಿಯಲ್ ವೆಲಾಸಿಟಿ ಮತ್ತು ರಿಲ್ಯಾಕ್ಸೇಷನ್ ಟೈಮ್ ಚೇಂಜ್ ಆಗ್ತದೆ. ವಾಟ್ ಅಬೌಟ್ ಎಕ್ಸಿಲರೇಷನ್? ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ತಗೊಂಡು ಈಗ ಒಂದು ಮಾತು ಏನಂತಂದ್ರೆ, ನಾವಿಲ್ಲಿ ಫಾರ್ಮುಲಾ ಯೂಸ್ ಮಾಡಕ್ಕೆ ಹೊಂಟಿದ್ದೆ ಯಾವುದು? ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ನಾವಿಲ್ಲಿ ಏನು ಮಾಡ್ಬೇಕಾಗ್ತದೆ ಗೊತ್ತನ? ಆನ್ ಬೋತ್ ಸೈಡ್ಸ್ ವಿ ವಿಲ್ ಹ್ಯಾವ್ ಟು ಟೇಕ್ summation of individual velocities of all the electrons divided by number of electron. average ಹೆಂಗೆ ತಗೊಂತೀರಿ ಅಂದ್ರೆ, ಒಂದು ನಿಮಿಷ ತಡ್ರಿ. summation u i ಅಂದ್ರೆ ಇನಿಷಿಯಲ್ ಅಲ್ಲದ ಇಂಡಿವಿಜುವಲ್ ಅಂತ ಅನ್ಬೋದು ನೀವು. ಅದಕ್ಕೆ ಅಥವಾ ith ಎಲೆಕ್ಟ್ರಾನ್. ith ಅಂದ್ರೆ ಈಗ ನಾವು ಸಮೇಷನ್ ಬರೀಬೇಕು. ಹಿಂಗೆ ಬರೀತೀವಿ ನೋಡ್ರಿ, ಸಮೇಷನ್ ಫ್ರಮ್ i is equal to ಅಂತ ಬರಿತೀವಲ್ಲ. ಐ ಅಂದ್ರೆ ಇಟಿರೇಷನ್. ಅದು ಇಟಿರೇಷನ್ ಅಂದ್ರೆ ಪಾಳೆ, ಒಂದನೇ ಪಾಳೆ, ಎರಡನೇ ಸಲ, ಮೂರನೇ ಸಲ, ಮೂರನೇ ಎಲೆಕ್ಟ್ರಾನ್, ನಾಲ್ಕನೇ ಎಲೆಕ್ಟ್ರಾನ್, ಹಿಂಗೆ ಇಟಿರೇಷನ್ ಅಂತ ಕರೀತಾರೆ. ಓಕೆ. ಸೊ ಈಗ ಸಮೇಷನ್ ವಿ ಐ ಡಿವೈಡೆಡ್ ಬೈ ಎನ್, ಸಮೇಷನ್ ಯು ಐ ಡಿವೈಡೆಡ್ ಬೈ ಎನ್ ಪ್ಲಸ್ ಇರ್ಲಿ ಎ ಟಿ ಐ ಡಿವೈಡೆಡ್ ಬೈ ಎನ್. ಎ ಐ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಎದಕ್ಕಂತ ಹೇಳ್ತಾರೆ, ಹಿಯರ್ ಎಕ್ಸಿಲರೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಎವ್ರಿ ಎಲೆಕ್ಟ್ರಾನ್. ಇನ್ನೊಮ್ಮೆ ಇಲ್ಲೇ ಒಂದು ಅರೇಂಜ್ಮೆಂಟ್ ಆಫ್ ಆಟಮ್ಸ್ ತಗೊಂಡಿನಿ ನಾನು. ಒಂದು ಎಲೆಕ್ಟ್ರಾನ್ ಬರ್ತೈತಿ ವಿತ್ ಸರ್ಟನ್ ವೆಲಾಸಿಟಿ ಬಂದು ಇಟ್ ಅಂಡರ್ಗೋಸ್ ಫಸ್ಟ್ ಕೊಲಿಷನ್ ಅಂತ ಅನ್ಕೊಳ್ಳೋಣ. ಹ್ಞೂನ್ರಿ. ಕೊಲಿಷನ್ ಆದ ತಕ್ಷಣ ಅದಕ್ಕೇನು ವೆಲಾಸಿಟಿ ಇರ್ತೈತಲ್ಲ ಅದು ಇನಿಷಿಯಲ್ ವೆಲಾಸಿಟಿ. ನೆಕ್ಸ್ಟ್ ಕೊಲಿಷನ್ ಆದ ಮೇಲೂ ಅದಕ್ಕೊಂದು ಇನಿಷಿಯಲ್ ವೆಲಾಸಿಟಿ ಬಂದಿರ್ತೈತೆ. ಬಟ್ ಆ ಎಲೆಕ್ಟ್ರಾನಿಗೆ ಇಲ್ಲೇ ಇನಿಷಿಯಲ್ ವೆಲಾಸಿಟಿ ಸೇಮ್ ಇರಬಹುದು, ಇರ್ಲಿಕ್ಕಿಲ್ಲ. ಅಕಸ್ಮಾತ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೂ ಡೈರೆಕ್ಷನ್ ಚೇಂಜ್ ಆಗ್ತೈತಿ. ಈಗಲ್ಲಿ ವೆಲಾಸಿಟಿ ಈಸ್ ಅ ಕ್ವಾಂಟಿಟಿ. ಮತ್ತು ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್ ಒಟ್ಟು ಈಗ ಒಂದು ನಮಗೇನು ಗೊತ್ತಾಗ್ತದೆ? ಇನಿಷಿಯಲ್ ವೆಲಾಸಿಟಿ ಗೋಸ್ ಆನ್ ಚೇಂಜಿಂಗ್, ಇಟ್ ಡಸ್ ನಾಟ್ ರಿಮೇನ್ ಸೇಮ್ ಕಾನ್ಸ್ಟೆಂಟ್. ಒಂದು ಅದಕ್ಕೆ ನಾವು ಏನು ಮಾಡೋಕ್ಕಾಗ್ತದೆ? ಸಮೇಷನ್ ಯು ಐ ಡಿವೈಡ್ ಬೈ ಎನ್ ಅಂತ ಯಾಕೆ ಬರ್ತೀವಿ ನಾವು ಅಂದ್ರೆ, ಪ್ರತಿ ಎಲೆಕ್ಟ್ರಾನಿಗೂ ಇನಿಷಿಯಲ್ ವೆಲಾಸಿಟಿ ಬೇರೆ ಬೇರೆ ಇರೋದ್ರಿಂದ ನಾವು ಅವುಗಳ ಸಮೇಷನ್ ಮಾಡಿ ಡಿವೈಡ್ ಬೈ ಎನ್ ಮಾಡಿ ಅವುಗಳ ಆವರೇಜ್ ತಗೋಬೇಕಾಗ್ತದೆ. ಅರ್ಥ ಆತನಿದು? ನೆಕ್ಸ್ಟ್, ಈ ಕೊಲಿಷನ್ ಆದ ತಕ್ಷಣ ಬರೋದು ಇನಿಷಿಯಲ್ ವೆಲಾಸಿಟಿ. ಲಾಸ್ಟಿಗೆ ಇನ್ನೊಂದು ಕೊಲಿಷನ್ನಿಗೆ ಹೋಗೋಕ್ಕಿಂತ ಮೊದಲು ಅದಕ್ಕೊಂದು ಸ್ವಲ್ಪ ಫೈನಲ್ ವೆಲಾಸಿಟಿ ಬಂದಿರುತ್ತೆ. ಇಲ್ಲಿಂದ ವೆಲಾಸಿಟಿ ಚೇಂಜ್ ಆಗಿರ್ತೈತಿ. ಯಾಕೆ ಗೊತ್ತನ? ನಾವು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ವೈಯರಿಗೆ ಇದನ್ನ ಕನೆಕ್ಟ್ ಮಾಡಿರ್ತೀವಿ, ಬ್ಯಾಟ್ರಿ. ಆ ಬ್ಯಾಟ್ರಿ ಆ ಎಲೆಕ್ಟ್ರಾನ್ ಹಿಂಗೆ ಜಗ್ತೈತಿ, ಎಲ್ಲಿ ಹೊಂಟಿ ಬಾ ಅಂತ ಹಿಂಗೆ ಜಗ್ತಿರುತ್ತೆ. ಜಗ್ಗಿದ ಕೂಡ ಒಂದು ಇದು ಬಂದು ಆ ಎಲೆಕ್ಟ್ರಾನ್ ಮೇಲೆ ಒಂದು ದೇವಲ್ಲ ಏನು ಬಂದು ಫೋರ್ಸ್ ಬಂದು ಅದನ್ನ ಇದನ್ನ ಮಾಡಿಸುತ್ತೆ, ಎಕ್ಸಿಲರೇಟ್ ಮಾಡಿಸಿದ್ದಕ್ಕೆ ಅದ್ರ ವೆಲಾಸಿಟಿ ಯು ಇದ್ದು ಚೇಂಜ್ ಆಗಿ ವಿ ಆಗಿ, ಅಂದ್ರೆ ಒಟ್ಟು ಇಲ್ಲೇ ಇದಂತೂ ಐತಿ ಎಕ್ಸಿಲರೇಷನ್. ಇನಿಷಿಯಲ್ ವೆಲಾಸಿಟಿ ಚೇಂಜಸ್ ಫ್ರಮ್ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್, ಫೈನಲ್ ವೆಲಾಸಿಟಿ ಚೇಂಜಸ್ ಫ್ರಮ್ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್,
relaxation time changes from electron to electron, but acceleration remains constant. ವಯ್ಯ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ಎಲ್ಲ ಎಲೆಕ್ಟ್ರಾನದ ಫೈನಲ್ ವೆಲಾಸಿಟಿನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎನ್ ಮಾಡಿ ಆವರೇಜ್ ತೆಗೆದ್ರೆ ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾರೆ. ಆ ಒಂದು ಆವರೇಜ್ ವೆಲಾಸಿಟಿ ಅಂತ ಹಿಂಗೆ ಡ್ರಿಫ್ಟ್ ಆಗ್ತಿರ್ತದೆ. ಅದು ಎಲ್ಲ ಎಲೆಕ್ಟ್ರಾನದ ಫೈನಲ್ ವೆಲಾಸಿಟಿನ ಆವರೇಜ್ ತೆಗೆದ್ರೆ ಸಿಗುದ ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು, ಇದನ್ನು ನಾನು ಹೋದ ಕ್ಲಾಸ್ನೊಳಗೆ ಹೇಳಿದ್ದೆ, ಇನಿಷಿಯಲ್ ವೆಲಾಸಿಟಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ರ್ಯಾಂಡಮ್ ಇದ್ದದಕ್ಕೆ ಪ್ರತಿ ಎಲೆಕ್ಟ್ರಾನದ ಇನಿಷಿಯಲ್ ವೆಲಾಸಿಟಿ ಬೇರೆ ಬೇರೆ ಡೈರೆಕ್ಷನ್ ಇದ್ದದಕ್ಕೆ ಆ್ಯಡ್ ಮಾಡಿದಾಗ 0 ಆಗುತ್ತೆ. ಸಮೇಷನ್ ಯು ಐ ಡಿವೈಡ್ ಬೈ ಎನ್ ಬಿಕಮ್ಸ್ 0. ಇಲ್ಲೇ ಎಕ್ಸಿಲರೇಷನ್ ನಾವು ಹೊರಗೆ ತೆಗೆದು ಆಸ್ ಇಟ್ ಈಸ್ ಅ ಕಾನ್ಸ್ಟೆಂಟ್, ವೈ ಇಟ್ ಈಸ್ ಕಾನ್ಸ್ಟೆಂಟ್ ಡಿಸ್ಕಸ್ ಮಾಡೋಣ ಅಂತ ಅದನ್ನ ಹೊರಗೆ ತೆಗೆದು ಸಮೇಷನ್ ಟಿ ಐ ಈಸ್ ರಿಲ್ಯಾಕ್ಸೇಷನ್ ಟೈಮ್ ಫಾರ್ ಅ ಗಿವನ್ ಎಲೆಕ್ಟ್ರಾನ್ ವಿಚ್ ಚೇಂಜಸ್ ಫ್ರಮ್ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್ ಅಂತೆಲ್ಲ ಹೇಳಿದಾಗಲೇ ಅದರದ್ದು ಸಮೇಷನ್ ಮಾಡಿ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ಇನ್ನೊಂದು ಆವರೇಜ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರುತ್ತೆ, ಅದನ್ನ ಟೌ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹ್ಞೂ ರೀ, ಬರೇ ವಿ ಐ ಬರೆದ್ರೆ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಫೈನಲ್ ವೆಲಾಸಿಟಿ ಅದು. ವಿ ಡಿ ಅಂತ ಬರೆದ್ರೆ ಆವರೇಜ್ ಫೈನಲ್ ವೆಲಾಸಿಟಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್. ಸಮೇಷನ್ ಯು ಐ ಬೈ ಎನ್ ಇಸ್ 0. ದಿಸ್ ಈಸ್ ಆವರೇಜ್ ಆಫ್ ಇನಿಷಿಯಲ್ ವೆಲಾಸಿಟೀಸ್. ಹಂಗೆ ಟೈಮದ್ದು ಆವರೇಜ್ ನಾವು ರಿಲ್ಯಾಕ್ಸೇಷನ್ ಟೈಮ್ ಮಾಡಿದ್ರೆ ಆವರೇಜ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರುತ್ತೆ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ ಟೌ. ಹ್ಞೂ ರೀ, ನಾವು ಡೆರಿವೇಷನ್ ಮಾಡತ್ತೆ ಹೇಳ್ರಿ ನಾವು. ಹಾಂ, ಹೌದಿಲ್ರಿ. ಹಾಂ, ಸೊ ಈಗ ನೆಕ್ಸ್ಟ್ ದೇರ್ ಫೋರ್ ವಿ ಡಿ ಇಸ್ ಈಕ್ವಲ್ಸ್ ಟು ಏನು ಉಳಿತು ಹಂಗಾರೆ ಎ ಟೌ. ಎಕ್ಸಿಲರೇಷನ್ ಯಾಕೆ ಕಾನ್ಸ್ಟೆಂಟ್ ಐತೆ ಅಂತ ಹೇಳ್ತಾರೆ. ನಾವು ನಮ್ಮ ಇವ್ರ ಕಡೆ ಹೋಗ್ತೀವಿ ಅಜ್ಜಾರ. ಹಾಂ, ನೋಡ್ರಿ ಅಜ್ಜಾರ ಅನ್ಪತ್ತಲ್ರಿ. ಸೊ ವಿ ಹ್ಯಾವ್ ಎಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಎಫ್ ಇಸ್ ಈಕ್ವಲ್ ಟು ಎಮ್ ಎ is equal to F by m. So acceleration is equals to force divided by mass. Mass ಯಾರ್ ಮಾಸ್? ಎಲೆಕ್ಟ್ರಾನ್ ಮಾಸ್. ಚೇಂಜ್ ಆಗ್ತತಿಲ್ರಿ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್. ಒಂದೊಂದು ಎಲೆಕ್ಟ್ರಾನ್ ದಪ್ಪಿರ್ತಾವ, ಒಂದೊಂದು ಚಳಿಗಿರ್ತಾವ, ಒಂದೊಂದು ಡಯಟ್ ಮಾಡ್ತಿರ್ತಾವ, ಒಂದೊಂದು ಜಿಮ್ಮಿಗೆ ಹೋಗ್ತಿರ್ತಾವ. ಇಲ್ಲ, ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾನ್ಸ್ಟೆಂಟ್. ನಾ ಈಗ ಏನು ಮಾಡ್ತೀನಿ, ಫೋರ್ಸ್ ಯಾವ ಫೋರ್ಸ್ ಗೊತ್ತೇನಿಲ್ಲ, ದಿಸ್ ಎಫ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ದಟ್ ಆಕ್ಟ್ಸ್ ಲೈಕ್. ಈ ವೈರಿಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಈ ಪಾಸಿಟಿವ್ ಪೊಟೆನ್ಷಿಯಲ್ ಕಡೆ ಈ ಎಲೆಕ್ಟ್ರಾನ್ಸ್ ಎಲ್ಲ ಅಟ್ರಾಕ್ಟ್ ಆಗ್ತಾವಲ್ಲ, ಅವಾಗ ಎಲೆಕ್ಟ್ರಾನ್ ಮೇಲೆ ಒಂದು ಫೋರ್ಸ್ ಹಾಕಿ ಜಗ್ತಾರ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರ್ತೈತಿ. ಈಗ ನಿಮಗೆ ನೆನಪಿದ್ರೆ ಎಫ್ ಜಗದ ಕ್ಯೂ ಇ ಬರಿಬೋದು. ನಾ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ. ಈ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್ ಅಂತ ಒಂದು ಫಾರ್ಮುಲಾ ಐತೆ. ಹಾಂ, ಈಗ ಕ್ಯೂ ಜಗದಾಗ ನಾನು ಇ ಬರಿತೀನಿ. ಕ್ಯೂ ಅಂದ್ರೆ ಏನು ಒಂದೇ ಮಾತು, ಆ ಜಗದಾಗ ಇ ಯಾಕೆ ಬರದೆ? ಇಲ್ಲಿ ನಾವು ಯಾವ್ದ್ರ ಜೊತೆ ಡೀಲ್ ಮಾಡಾಕತ್ತೀವಿ? ಎಲೆಕ್ಟ್ರಾನ್ ಚಾರ್ಜ್ ಕಾನ್ಸ್ಟೆಂಟ್ 1.6 × 10⁻19 ಕೂಲಂಬ್ ಕಾನ್ಸ್ಟೆಂಟ್. ಸೊ ಇದು ಕಾನ್ಸ್ಟೆಂಟ್. ಮಾಸ್ ಕಾನ್ಸ್ಟೆಂಟ್, ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್. ಇಲ್ಲೇ ನಾವು ಬ್ಯಾಟ್ರಿ ಅಪ್ಲೈ ಮಾಡಿದ ಕೂಡಲೇ ಇಲ್ಲಿಂದ ಇಲ್ಲೇ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಿ ಅಂತ ಹೇಳಿ ಅಸಂಪ್ಷನ್ ಮಾಡ್ಕೋಬೇಕು. ನಾವು ಅಪ್ರಾಕ್ಸಿಮೇಟ್ಲಿ ಇರ್ತೈತಿ, ಯೂನಿಫಾರ್ಮ್ ಅಂತ ಅನ್ಕೋಬೇಕು. ಅದಕ್ಕೇನಾಯ್ತು ಹೇಳಿ ಸರ್, ನೀವು ಹೇಳಿ ಸರ್. ಯಾವಾಗ ನಾವು ಹೇಳ್ಬೇಕಂತ ಸರ್, ಹೇಳಿ ಸರ್, ನೀವು ಹೇಳಿ. ನನಗೇನಾಗೋದೈತೆ, ನಾ ಹೇಳ್ತೀನಿ, ಪ್ರತಿ ವರ್ಷ ಹೇಳ್ತೀನಿ. ನಾ ಎಷ್ಟು ತಿಳ್ಕೊತಾರ ಮುಂದೆ. ಓಕೆ, ಎ ಇಸ್ ಈಕ್ವಲ್ಸ್ ಟು ಇ ಬೈ ಎಮ್ ಇ ಸಿಗದ. ಹಾಂ, ಸೊ ದೇರ್ ಫೋರ್ ಇದು ಕಾನ್ಸ್ಟೆಂಟ್ ಆತಿಲ್ರಿ. ಇದಕ್ಕೆ ನಾವು ಅದನ್ನ ಹೊರಗೆ ಬರೋದು ಇವನ್ನಷ್ಟ ಬರೆದಿರ್ತೀವಲ್ಲಿ. ದೇರ್ ಫೋರ್ ಆಸ್ ಎಕ್ಸಿಲರೇಷನ್ ಇಸ್ ಕಾನ್ಸ್ಟೆಂಟ್. ಇದು ವಿ ಡಿ ಆತ, ಇದು 0 ಆತ, ಪ್ಲಸ್ ಎ ಹೊರಗೆ ಹಂಗೆ ಇಟ್ಟು ಟೌ ಆತ. ಹೌದ್ರಿ. ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಎ ಟೌ ಆತಲ್ಲ. ನಾ ಇಲ್ಲೇ ಇದನ್ನ ಈಕ್ವೇಶನ್ 1 ಅಂದಿರ್ತೀನಿ. ದೇರ್ ಫೋರ್ ಸಬ್ಸ್ಟಿಟ್ಯೂಟಿಂಗ್ 1 ಇದಕ್ಕೆ 2 ಅಂದ್ಬಿಡ್ರಿ. ಇನ್ನು 2 ಹಾಂ, ವಿ ಡಿ ಇಸ್ ಈಕ್ವಲ್ಸ್ ಟು 0 ಅಂತ ತೆಗೆದ್ರೆ ಇ ಟೌ ಬೈ ಎಮ್. ಇದನ್ನ ಮನ್ ಹೇಳಾಕತ್ತಿದ್ನ, ಈ ಡೆರಿವೇಶನ್ ಮಾಡಕ್ಕೆ ಹೊಂಟೀವಿ ನಾವೀಗ. ಇ ಟೌ ಬೈ ಎಮ್ ಅಂತ.
ಟೌ ಅಂದ್ರೆ ಓಕೆ ನೋಡ್ರಿ. ಸೊ ಇಷ್ಟು ಸದ್ಯ ಸಾಕಿದೆ. ಇದು ಡೆರಿವೇಷನ್ ಮುಗಿತು ಇಲ್ಲಿಗೆ. ನೀವು ಇದಕ್ಕೆ ಆ್ಯಡ್ ಮಾಡ್ಬೇಕಷ್ಟು ಅವು ಕನ್ಸಿಡರೇಷನ್ಸು ಅಲ್ಲಿ ಕೊಟ್ಟಾರ ನೋಡ್ರಿ. ಕನ್ಸಿಡರ್ ಅ ಕಂಡಕ್ಟರ್ ಅಂತ ಕೊಟ್ಟಿರ್ತಾರೆ ನೋಡ್ರಿ. ಅಲ್ಲಿಂದ ಒಂದು ಜೋಡಿಸ್ಕೊಂತ ಹೋಗ್ಬೇಕು. ಹಿಂಗೆ ಸಮೇಷನ್ ತೊಗೋಬೇಕಾಗ್ತೈತಿ, ಆ್ಯಾವ್ರೇಜ್ ತೊಗೋಬೇಕು, ತೊಗೊಂಡಾಗದು ಹಿಂಗಾಗತ್ತೆ ಹಿಂಗಾಗತ್ತೆ ಹಿಂಗೆ ಒಂದಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ರಿಮಾರ್ಕ್ಸ್ ಓದ್ಕೋರಿದು ಸಿಂಪಲ್ ಐತಿ. ಡ್ರಿಫ್ಟ್ ವೆಲಾಸಿಟಿ ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ, ಎಲೆಕ್ಟ್ರಾನ್ಸಿಗೆ 2 ಟೈಪ್ ಆಫ್ ವೆಲಾಸಿಟಿ ಇರ್ತದೆ ಅಂತ ಹೇಳಿ. ಒಂದು ಥರ್ಮಲ್ ವೆಲಾಸಿಟಿ, ಇನ್ನೊಂದು ಡ್ರಿಫ್ಟ್ ವೆಲಾಸಿಟಿ. ಥರ್ಮಲ್ ವೆಲಾಸಿಟಿ ಆಫ್ ದ ಆರ್ಡರ್ ಆಫ್ 10⁵ ಮೀಟರ್ ಪರ್ ಸೆಕೆಂಡ್, 1,00,000 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಥರ್ಮಲ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಕೊಟ್ಟ ನೋಡ್ರಿ ರಿಮಾರ್ಕ್ಸ್ನಾಗ ಅವ್ರು, 10⁻⁴. ಭಾಳ ಸ್ಲೋ ಇರ್ತದೆ ಡ್ರಿಫ್ಟ್ ವೆಲಾಸಿಟಿ. ಇದಾದ್ಮೇಲೆ ಡ್ರಿಫ್ಟ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಗೊತ್ತಾಗ್ತದೆ ಇದರಿಂದ ಅಂತ ಆ ರಿಮಾರ್ಕ್ನ ಕೊಟ್ಟಾರ. ಹೆಂಗೆ ನೀವು ಸ್ಟ್ರಾಂಗರ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕ್ತೀರಿ ಅಥವಾ ಸ್ಟ್ರಾಂಗರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡ್ತೀರಿ, ಅಷ್ಟು ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗಿ ಎಲೆಕ್ಟ್ರಾನ್ಸ್ ಫಾಸ್ಟರ್ ಮೂವ್ ಆಗ್ತಾವು. ಗೊತ್ತಾತ್ರಿ ಇದು? ನೆಕ್ಸ್ಟ್ ಟಾಪಿಕ್ ಹೋಗೋಣ ಈಗ. ಏನದು? ಮೊಬಿಲಿಟಿ. ದ ವರ್ಡ್ ಮೊಬಿಲಿಟಿ ಕಮ್ಸ್ ಫ್ರಮ್ ಮೊಬೈಲ್. ಅದಕ್ಕೆ ನಾವು ಇಟ್ಕೊಂಡ್ ಬಂದಿರ್ತೀವಿ, ಕಸ್ಕೊಂಡ್ಬಿಡ್ತಾರೆ ಕಾಲೇಜ್ನಾಗ. ಫಿಸಿಕ್ಸ್ ಕಲಿಯಕ್ಕೆ ಬೇಕಾತ್ ನೋಡಿ ಸರ್. ಈಗ ಮನ್ಯಾಗಾದ್ರೆ ಮೊಬೈಲ್ನಾಗ ವಿಡಿಯೋ ನೋಡ್ಕೊಂಡು ಕೂಡ ಅಂತಾರೆ ಯೂಟ್ಯೂಬ್ನಾಗ. ಅದನ್ನ ತೊಗೊಂಬಂದು ನಾವೇನು ಮಾಡ್ತೀವಿ ಸರ್, ಇಂಟರ್ವಲ್ನಾಗ ಲಂಚ್ ಬ್ರೇಕ್ನಾಗ ಸ್ವಲ್ಪ ಟೈಮ್ ಸಿಕ್ಕಿರ್ತೈತಲ್ಲ, ಅವಾಗ ಫಿಸಿಕ್ಸ್ ವಿಡಿಯೋ ಹಚ್ಚಿದ್ದೆ ಸರ್ ನಾವು. ನಿಮ್ಗೆ ಗೊತ್ತಿಲ್ಲ ಅದು. ಮೊಬಿಲಿಟಿ ಕಮ್ಸ್ ಫ್ರಮ್ ದ ವರ್ಡ್ ಮೊಬೈಲ್. ಮೊಬೈಲ್ ಅಂದ್ರೆ ಬೇಕಾದ್ರೆ ನಾವು ಬ್ಯಾಗ್ನಾಗ ಐತೆ ಸರ್, ಮತ್ತು ತೆಗೆದು ತೋರಿಸ್ತೀವಿ, ಆಮೇಲೆ ನೀವು ಅಲ್ಲಿ ಹೋಗಿ ಮತ್ತೆ ಕಸ್ಕೊಂಡು ಹೋಗಿ ಮಾಡಿ. ಈಗ ಹೇಳ ನೀವು ಅದು ಎರಡು ಮೊಬೈಲ್ ತೊಗೊಂಬರ್ತೀವಿ ಸರ್, ಒಂದು ರೆಕಾರ್ಡ್ ಮಾಡೋಕೆ ಒಂದು ಕಿಶದಾಗ. ಓಕೆ. So the word mobile means one which is able to move. Actually you can ಅದು ಗೊತ್ತು, ನೀವು ಶಾಣೆ ಇರ್ತಾರೆ. ಇದಕ್ಕೆ ಸೆಲ್ ಫೋನ್ ಅಂತ ಕರಿಬೇಕು, ಮೊಬೈಲ್ ಅನ್ಬಾರ್ದು. ಅವಕ್ಕೆ ಮೊಬೈಲ್ ಕೊಳೆ ಅಂತ ಅನ್ಬಾರ್ದ. ಸೊ ಮೊಬಿಲಿಟಿ ಅಂದ್ರೆ ಏನಂದ್ರೆ, ನೀವು 4th 5th ಸ್ಟ್ಯಾಂಡರ್ಡ್ ಅಥವಾ 1st 2nd ಸ್ಟ್ಯಾಂಡರ್ಡ್ನೊಳಗೆ ಎಷ್ಟು ಮೊಬೈಲ್ ಇದ್ರಲ್ಲ ಅದು ಕಂಪ್ಯಾರಿಸನ್ ಮಾಡಿದ್ರೆ ಆ ಮೊಬಿಲಿಟಿ ಕಡಿಮೆ ಹಾಕೊಂಡ್ರೆ ಆಗತ್ತೆ ನಿಮ್ದು. ಈಗ ಸೊ ಮೊಬಿಲಿಟಿ ಅಂದ್ರೆ ನಾವು ಎಷ್ಟು ಆಕ್ಟಿವ್ ಅದೀವಿ ಅಂತ ಹೇಳಿ ನಮ್ದು ಹೆಂಗೆ ಮಾತಾಡ್ತೀವಲ್ಲ ನಾವು, ಹ್ಞೂ ರೀ. ಹಂಗೆ ಇಲ್ಲಿ ಮೊಬಿಲಿಟಿ ಯಾರ ಬಗ್ಗೆ ಮಾತಾಡತ್ತೀವಿ ನಾವು ಅಂದ್ರೆ, ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಮೊಬಿಲಿಟಿ ಆಫ್ ದಿ ಎಲೆಕ್ಟ್ರಾನ್ಸ್. ಸೊ ಮೊಬಿಲಿಟಿನ ಹೆಂಗೆ ಡಿಫೈನ್ ಮಾಡ್ತಾರ ಅಂದ್ರೆ ವೆರಿ ಸಿಂಪಲ್. 2 ವೈರ್ ತಗೋರಿ, 2 ವೈರ್ನೊಳಗೆ ಅಷ್ಟ ಪೊಟೆನ್ಷಿಯಲ್ ಡಿಫರೆನ್ಸ್, ಅಷ್ಟ ಎಲೆಕ್ಟ್ರಿಕ್ ಫೀಲ್ಡ್ ಹಾಕ್ರಿ. ಒಂದು ವೈರ್ ಎ, ಇನ್ನೊಂದು ವೈರ್ ಬಿ. ಇದಕ್ಕೂ 25 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುವಂಥ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿರಿ. ಈ ಕಡೆ 25 ವೋಲ್ಟ್ ಕನೆಕ್ಟ್ ಮಾಡಿರಿ. ಯು ವಿಲ್ ಫೈಂಡ್ ದಟ್ ಇನ್ ಬೋತ್ ದ ವೈಯರ್ಸ್ ಎಲೆಕ್ಟ್ರಾನ್ಸ್ ವಿಲ್ ನಾಟ್ ಫ್ಲೋ ವಿತ್ ದ ಸೇಮ್ ವೆಲಾಸಿಟಿ. ಬಿಕಾಸ್ 2 ಬೇರೆ ಬೇರೆ ಮಟೀರಿಯಲ್ ಇದ್ರೆ ಇದ್ರ ಕಂಡಕ್ಟಿವಿಟಿ, ಇದ್ರ ರೆಸಿಸ್ಟೆನ್ಸು, ಕಂಡಕ್ಟೆನ್ಸು, ಸುರಗಾಡು ಚೇಂಜ್ ಆಗ್ತಾವೆ. ಯಾವ ವೈರ್ನೊಳಗೆ ಎಲೆಕ್ಟ್ರಾನ್ಸ್ ಫಾಸ್ಟರ್ ಮೂವ್ ಆಗ್ತಿರ್ತಾವಲ್ಲ ನಾವು ಹೇಳ್ತೀವಿ ಆ ವೈರ್ನೊಳಗೆ ಎಲೆಕ್ಟ್ರಾನ್ಸದ್ದು ಮೊಬಿಲಿಟಿ ಚಲೋ ಐತಿ. ಹೌದ್ರಿ? ಇಷ್ಟು ಹೇಳಿ ಬಿಟ್ಟಿದ್ರೆ ಚಲೋ ಆಗ್ತಿತ್ತು, ಅಷ್ಟು ಮಾಡಂಗಿಲ್ಲ. ಒಂದು ಫಾರ್ಮುಲಾ ಕೊಡ್ತಾರೆ, ಮತ್ತು ಅದಕ್ಕೊಂದು ಮತ್ತೊಂದು ಯೂನಿಟ್ ಇಂಥವು ಮಾಡ್ಕೊಂತ ಹೋಗ್ಬೇಕಾಗ್ತೈತಿ. ನೋಡೋಣ ಹಂಗ್ರಿ ಏನಂತ. The mobility of a charge carrier is defined as the drift velocity per unit electric field. ಅಂದ್ರೆ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಹಿಂಗಂತ ಹೇಳ್ತೀನಿ ನೋಡ್ರೆ. ನಮ್ಮ ಕಡೆ 2 ವೈರ್, ಒಂದು ವೈರ್ ಇಂಟ್ರೆಸ್ಟ್ನಾಗ ಐತಿ, ಒಂದು ವೈರ್ ಜೀವನ ಬೇಸರ ಆಗೈತಿ. 2 ಟೈಪ್ ವೈರ್ ಅದ. 2 ವೈರಿಗೆ ನಾನು ಬ್ಯಾಟರಿ ಕನೆಕ್ಟ್ ಮಾಡಿ, 2 ವೈರಿಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಡ್ತೀನಿ ಅಂದ್ರೆ, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಂತಾರೆ ಮಾತಾಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾರೆ ಮಾತಾಡ್ರಿ. ಯಾಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ನೀವು ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ್ಬಿಟ್ಟಿರ್ತೈತಿ. ಅವ್ರ ಮೊಬಿಲಿಟಿನ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳೋ ಬದಲು ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ತಾರೆ. ನಾವು ಇಲ್ಲಿ ಬ್ಯಾಟ್ರಿ ಹೆಂಗೆ ಕನೆಕ್ಟ್ ಮಾಡಿವಿ ಅಂತಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟು ಬಂದಿತ್ತಂತ. ಎಷ್ಟು? ಎಲ್ಲಿ? ವೈರ್ ಎ ಒಳಗೆ ಅಷ್ಟು ಎಲೆಕ್ಟ್ರಿಕ್, ವೈರ್ ಬಿ ಒಳಗೆ ಎಷ್ಟೈತೆ ಎಲೆಕ್ಟ್ರಿಕ್ ಫೀಲ್ಡ್? ಸೇಮ್ ಅದನ. ಹಾಂ, ಅವಾಗ ಏನು ಮಾಡ್ಬೇಕಂತ, ವೈರ್ ಎ ಒಳಗೆ ಎಷ್ಟು
ಚೆಕ್ ಮಾಡ್ಬೇಕಂತ. ವೈರ್ ಬಿ ಒಳಗೆ ಎಷ್ಟು ಅದು ಚೆಕ್ ಮಾಡ್ಬೇಕಂತ. ಯಾವ ವೈಯರ್ನೊಳಗೆ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಇರುತ್ತೆ ಆ ವೈಯರ್ನೊಳಗೆ ಎಲೆಕ್ಟ್ರಾನ್ಸದ್ದು ಮೊಬಿಲಿಟಿ ಜಾಸ್ತಿ ಐತಿ ಅಂತ ಹೇಳ್ತಾರೆ. ಸೊ ಹೌ ಮೊಬಿಲಿಟಿ ಈಸ್ measured ಅಂದ್ರೆ mobility is equals to how much drift velocity is available for how much electric field. Understood? Yes sir. ರಿಮಾರ್ಕ್ಸ್ ಮತ್ತು ಇದಕ್ಕೊಂದು ಯೂನಿಟ್ ಹೇಳ್ಕೊಂತ ಹೋಗ್ಯಾರ. ಅದು ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ಅಂದರು. ಹಾಂ, ಇದು ಬೇಕು, ಮುಂದೆ ಐತಲ್ಲ ಅದು ಬೇಕು, ಇದು ಬೇಕು, ಇದು ಬೇಕು. ಮ್ಯೂ ಇಸ್ ಈಕ್ವಲ್ಸ್ ಟು ವಿ ಡಿ ಅಂದ್ರೆ ಏನಾಯ್ತಲ್ಲ ಅದಕ್ಕೊಂದು ಇದನ್ನು ಮಾಡಿದ್ರು ನಾವು ಜಸ್ಟ್ ಡೆರಿವೇಶನ್ ಮಾಡಿದ್ವಿ ನೋಡ್ರಿ. ಏನೈತ್ರಿ ಅದು ಇ ಟೌ ಬಾಯ್ ಎಮ್. ನೀವು ಹಾಕ್ರಿ ಇ ಟೌ ಬಾಯ್ ಎಮ್ ಬಾಯ್ ಇ ಕ್ಯಾನ್ಸಲ್ ಇ ಟೌ ಬೈ ಎಮ್ ಅಂತ ಉಳಿತು. ಹೌದ್ರಿ? ನೆಕ್ಸ್ಟ್ ಎಸ್ ಐ ಯೂನಿಟೀಸ್. ಎಸ್ ಐ ಯೂನಿಟ್. ಓಕೆ, ಎಸ್ ಐ ಯೂನಿಟ್ ಹೆಂಗೆ ಮಾಡ್ತಾರೆ ಇದನ್ನ ಅಂತ ಹೇಳ್ತೀನಿ ನೋಡ್ರಿ. ಈಗ ಡ್ರಿಫ್ಟ್ ವೆಲಾಸಿಟಿ ಯೂನಿಟ್ ಅದು 10th ಸಾಲಿ ಬಿಡ್ತು ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಿದ್ರು ಏನು ಮಾಡ್ತೀರಿ ಡ್ರಿಫ್ಟ್ ಹಾಳಾಗಿ ಹೋಲಿ ವೆಲಾಸಿಟಿ ಅದು ಮತ್ತೆ ನೀವು ಹೇಳಿ ಅಂತ ಕಾಯಗದ ಸರ್. ನಾವು ಇಲ್ಲಿ ತೋರಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ರಿ, ನ್ಯೂಟನ್ ಪರ್ ಕೂಲಮ್. ಇನ್ನೂ ಒಂದು ಐತಿ ವೋಲ್ಟ್ ಪರ್ ಮೀಟರ್. ವೋಲ್ಟ್ ಪರ್ ಮೀಟರ್ ಅಂದ್ರೆ ಅದು ಮ್ಯಾಲೆ ಹೋಗಿ ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ವೋಲ್ಟ್ ಒಂದು ಮೇಲೆ ಕರ್ಕೊಂಡ್ಬಿಡು ನಾ ಪಿನಿಯಾ ಕೇಳಕೊಂಡೈತಿ ಬಾ ಅಂತ ಹೇಳಿ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ಇದು ಇದ್ರದ್ದು ಇದು ಮೊಬಿಲಿಟಿ. ಇದು ಎಸ್ ಐ ಯೂನಿಟ್. ಸಿಗ್ಮಾ ಈಗ ಬೇಡ, ಸಿಗ್ಮಾ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಸಿಗ್ಮಾ ಬಗ್ಗೆನೇ ಒಂದು ದೊಡ್ಡ ಡೆರಿವೇಶನ್ ಮಾಡೋರು ಅದೀವಿ ನಾವು ಈಗ ಮುಂದೆ. ಒಂದು ಕೆಲಸ ಮಾಡ್ರಿ, ಅಲ್ಲೇ ಒಂದೇನೋ ಕಾಲಮ್ ಕೊಟ್ರ ಅದನ್ನ ಕಾಲಮ್ ಹಾರಿಸ್ರಿ, ವಾಪಸ್ ಬರೋಣಂತೆ. ಅದ್ರ ನೆಕ್ಸ್ಟ್ ಐತೆ ನೋಡ್ರಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದರದ್ದು ಲಾಸ್ಟ್ ಸ್ಟೆಪ್ ಕಡೆ ಹೋಗ್ರಿ. ಸಿಗ್ಮಾ ಇಸ್ ಈಕ್ವಲ್ ಟು ಅಂತ ಇದಿಲ್ರಿ ಈಗ. ಹಾಂ, ಅದೇನು ನಾವು ಇದನ್ನು ಮಾಡ್ತೀವಲ್ಲ ಡೆರಿವೇಶನ್, ಅದಾದಮೇಲೆ ವಾಪಸ್ ಆ ರಿಮಾರ್ಕ್ಸ್ನೊಳಗೆ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಮ್ಯೂ ಅಂತ ಕೊಟ್ಟಾರ ನೋಡ್ರಿ. ಅಲ್ಲಿಗೆ ಬರೋಣ ಅಂತಂದ್ರೆ ಅದು ಅವಾಗ ಗೊತ್ತಾಗ್ತೈತೆ, ಓಹೋ ಅಂತ ಅನ್ಸುತ್ತೆ ಅವಾಗ. ಹ್ಞೂ ರೀ. ನೆಕ್ಸ್ಟ್ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಡಿಫರೆಂಟ್ ಕಂಡಕ್ಟಿಂಗ್ ಮಟೀರಿಯಲ್ಸ್. ಏನು ಸರ್ ಹಂಗಂದ್ರೆ ಬೇರೆ ಬೇರೆ ಮೊಬೈಲ್ ಬೇರೆ ಬೇರೆ ಟೈಪ್ ಚಾರ್ಜರ್ಸ್ ಇರ್ತಾವೆ. ಒಂದು ನಾರ್ಮಲ್ ಚಾರ್ಜರ್, ಒಂದು ಫಾಸ್ಟ್ ಚಾರ್ಜಿಂಗ್ ಇರೋದು, ಒಂದು ಸೂಪರ್ ಫಾಸ್ಟ್ ಚಾರ್ಜಿಂಗ್. ಹಂಗಲ್ಲ ಅಲ್ಲಿ ಕೊಟ್ಟಾರ ನೋಡ್ರಿ. ಮೆಟಾಲಿಕ್ ಕಂಡಕ್ಟರ್ಸ್ ಇದ್ರೆ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾವುವು, ಲಿಕ್ವಿಡ್ ಇದ್ರೆ, ಎಲೆಕ್ಟ್ರೋಲೈಟ್ಸ್ ಇದ್ರೆ, ಕೆಮಿಸ್ಟ್ರಿ ಒಳಗೆ ಬಂದಿರ್ತದಲ್ಲ. ಈಗ ನೀವೊಂದು ಕಾಪರ್ ವೈಯರ್ ಅಂತ ತಗೊಂಡ್ರಿ ಅಂತ ತಿಳ್ಕೊರಿ. ಕಾಪರ್ ವೈಯರ್ನಾಗ ಯಾರು ಚಾರ್ಜನ್ನು ಪಾಸ್ ಮಾಡ್ಕೊಂಡು ಹೋಗೋದು, ಪಾಸಿಟಿವ್ ಅಯಾನ್ಸ್ ನೆಗೆಟಿವ್ ಅಯಾನ್ಸ್ ಮೂವ್ ಆಗ್ತಾವ ಅನ್ನೋಕೆ ಬರಂಗಿಲ್ಲ. ಅಲ್ಲಿ ಹೋಗೋದು ಯಾವುದು, ಎಲೆಕ್ಟ್ರಾನ್ಸ್ ಅಷ್ಟೇ. ಸಾಲಿಡ್ ನೀವು ಮಟೀರಿಯಲ್ ತೊಗೊಂಡ್ರೆ ಅದ್ರಾಗ ನಿದ್ದಷ್ಟೇ ಬರ್ತೈತಿ, ಎಲೆಕ್ಟ್ರಾನ್ಸ್ ಅಷ್ಟೇ ಚಾರ್ಜ್ ಕ್ಯಾರಿ ಮಾಡ್ತಾವೆ. ಎಲ್ಲಿ? ಹಾಂ, ಸಾಲಿಡ್ ಮಟೀರಿಯಲ್ಸ್ ನೋಡೋದು, ಕಂಡಕ್ಟರ್ಸ್ ನೋಡೋದು, ಮೆಟಾಲಿಕ್ ಕಂಡಕ್ಟರ್ಸ್ ನೋಡೋದು, ಫ್ರೀ ಎಲೆಕ್ಟ್ರಾನ್ಸ್. ಲಿಕ್ವಿಡ್ ಕಂಡಕ್ಟರ್ಸ್ ಇದ್ರೆ ಪಾಸಿಟಿವ್ ಅಯಾನ್ ನೆಗೆಟಿವ್ ಅಯಾನ್. ಅದಾದಮೇಲೆ ಗ್ಯಾಸಿಯಸ್ ಕಂಡಕ್ಟರ್ಸ್ ಇದ್ರೆ ಎಲೆಕ್ಟ್ರಾನ್ಸು ಪಾಸಿಟಿವ್ ಅಯಾನ್ಸ್. ಗ್ಯಾಸಿಯಸ್ ಕಂಡಕ್ಟರ್ಸ್ ಅಂದ್ರೆ ಅದು ಡಿಸ್ಚಾರ್ಜ್ ಟ್ಯೂಬ್ ಅಂತ ಕಲ್ತಿರ್ತೀರಿ ನೋಡ್ರಿ ನೀವು. ಕ್ಯಾಥೋಡ್ ಆ್ಯನೋಡ್ ಎಲೆಕ್ಟ್ರಾನ್ಸ್ ಹೆಂಗೆ ಮೂವ್ ಆಗ್ತಿರ್ತಾವೆ. ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಕಲಿತೀವಿ ನಾವು, ಆಮೇಲೆ ಕಲಿತೀವಿ. ಅದಾದಮೇಲೆ ಗೊತ್ತಾಗ್ತದೆ ಇದು ಅಂತೂ ಇದು ಬೇಡ ಹುಚ್ಚರಂಗೆ ಇವು ಹಿಂಗೆ ಕೊಟ್ರೆ ನಂಗೆ ಸೇರಂಗಿಲ್ಲ. ಕೊಟ್ರೆ ಸ್ವಲ್ಪ ಚಂದ ಕೊಡ್ಬೇಕಾ, ಹೆಚ್ಚಿಗೆ ಡೀಟೇಲ್, ಅಥವಾ ನಾವು ಹಿಂದರ ಕೇಳಿರ್ಬೇಕು ಅಥವಾ ಇಲ್ಲೆಲ್ಲರ ಮುಂದೆ ಕೇಳೋರು ಇರ್ಬೇಕು ಅಂದ್ರೆ ಮಾತಾಡ್ಬೇಕು. ಸೂಪರ್ ಕಂಡಕ್ಟರ್ ಒಳಗೆ ಕೂಪರ್ ಪೇರ್ಸ್ ಇರ್ತಾವಂದ್ರೆ ನಾವು ಎಲ್ಲಿ ಏನು ಹೇಳೋ ದೊಡ್ಡ ಟಾಪಿಕ್ ಅದು. ನಿಮ್ಮ ಸಿಲೆಬಸ್ನೊಳಗೆ ಇಲ್ಲ. ಹಾಂ, ಸೊ ಇಷ್ಟು ಸಾಕು. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅದ್ರ ಫೈನಲ್ ಫಾರ್ಮುಲಾ ಏನು ಡಿರೈವ್ ಮಾಡೋಕ್ಕಾಗಿತ್ತು ನಾವು ನೋಡ್ರಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಮ್.
ಇವರು ಬೇಸ್ ಬುಕ್ನವರು ಒಂದು ಇಂಟೆಲಿಜೆಂಟ್ ಥಿಂಕ್ ಮಾಡಿ ಒಂದು ಕೆಲಸ ಏನು ಮಾಡ್ಯಾರ ಅಂದ್ರೆ 2 ಡೆರಿವೇಷನ್ಸನ್ನು ಕಂಬೈನ್ ಮಾಡಿಬಿಟ್ಟಾರೆ ಈಗ ಇಲ್ಲಿ. ಇವು ಬೇರೆ ಟೆಕ್ಸ್ಟ್ ಬುಕ್ ನಿಮಗೆ ಸಪ್ರೇಟ್ ಸಿಗ್ತಾವೆ. ಏನಂದ್ರೆ ಇಲ್ಲೇ ಪೇಜ್ ನಂಬರ್ 84 ಇಕ್ವೇಷನ್ 3 ಐತೆ ನೋಡ್ರಿ, ಹೇಳ್ತದನ I is equals to NAE ಅಥವಾ NEA ಅಥವಾ NAE ಹೆಂಗಾರ VD ಆಯ್ತಲ್ಲ. ಹಾಂ, ಇದು ನಾವು ಸ್ಟೂಡೆಂಟ್ಸ್ ಇದ್ದಾಗ ನಮ್ಮ ಫ್ರೆಂಡ್ ವಿನೋದ್ ಅಂತ ಟ್ರಿಕ್ ಮಾಡಿದ್ದ. ನಾಯಿ ಹೊಡಿ ಅಂತಿದ್ದ ಅದಕ್ಕೆ. ನಾಯಿ ಹೊಡಿ, NAE ನಾಯಿ, VD ಬದಲಿ ಹೊಡಿ, ಅಂದ್ರೆ ನಾನು ಹಂಗೆ ನನ್ನ ಪದ ಹೇಳಿದೆ. ಫಾಲ್ತು ಟ್ರಿಕ್ ಅಂದ್ರೆ ಬಿಡ್ರಿ. ಓಕೆ, ನಾ ಏನು ಟ್ರೈ ಮಾಡ್ತೀನಿ. ಇಕ್ವೇಷನ್ 3 ಒಳಗೆ I is equals to NAE VD ಐತಲ್ಲ, ಇದು ಸಪ್ರೇಟ್ ಡೆರಿವೇಷನ್. ಹ್ಞೂ ರೀ. ಸಿಗ್ಮಾ ಈಸ್ ಈಕ್ವಲ್ಸ್ ಟು NE ಸ್ಕ್ವೇರ್ ಟೌ ಬೈ ಎಮ್ ಸಪ್ರೇಟ್ ಡೆರಿವೇಷನ್. ಆದ್ರೆ ಸಿಗ್ಮಾ ಈಸ್ ಈಕ್ವಲ್ ಟು NE ಸ್ಕ್ವೇರ್ ಟೌ ಬೈ ಎಮ್ ಡಿರೈವ್ ಮಾಡ್ಬೇಕಂದ್ರೆ ಇದನ್ನ ಹಿಂದಿನ ಡಿರೈವ್ ಮಾಡ್ಕೊಂತಾನೆ ಬರ್ಬೇಕು. ಇವ್ರು ಮಿಕ್ಸ್ ಮಾಡಿ ಒಂದ ಮಾಡ್ಬಿಟ್ರ ಅದ ನೀವು. ಎಸ್ ಸರ್, ಇರಲಿ. ಸೊ ಇದನ್ನ ಸ್ಟಾರ್ಟ್ ಅಂತೂ ಮಾಡೋಣ ಒಂದು ಸ್ವಲ್ಪ. ಫಸ್ಟಿಗೆ ನಾವು I is equals to NAE VD ಡೆರಿವೇಷನ್ ಮಾಡಕ್ಕೆ ಸ್ಟಾರ್ಟ್ ಅಂತೂ ಮಾಡೋಣ. ಎಲ್ಲಿ ತನಕ ಹೋಗ್ತೈತಿ ನೋಡೋಣ. ಸೊ I is equals to NAE VD ದೊಳಗೆ I ಅಂದ್ರೇನು? ಕರೆಂಟ್. N ಅಂದ್ರೇನು, A ಅಂದ್ರೇನು, E ಅಂದ್ರೇನು, VD ಅಂದ್ರೇನು ಹೇಳ್ತೀನಿ. ಈಗ VD ಅಂದ್ರು ಇದೊಂದು ಗೊತ್ತಿದೆ, ಡ್ರಿಫ್ಟ್ ಲಾಸ್. A ಅಂದ್ರೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ್ಯಾಟ್ ವಯರನ್ನ ಹಿಂಗೆ ಕಟ್ ಮಾಡಿ ನೋಡಿದ್ರಿ ಕ್ರಾಸ್ ಸೆಕ್ಷನಲ್ ಏರಿಯಾ ಸರ್ಕಲ್ ಗತೆ ಕಾಣಿಸುತ್ತಲ್ಲ ಅದು. E ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಇದೆಲ್ಲ ಗೊತ್ತು ನಮ್ಗೆ. N ಅಂದ್ರೇನು ಹೊಸದಿದೆ. N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ದ್ಯಾಟ್ ವಯರ್. ಈಗ ಒಂದು ವಯರ್ ನೋಡಿ ಅಂತ ತಿಳ್ಕೊಣ, ಅಲ್ಲಿಂದ ಇಲ್ಲಿ ತನಕ ಐತೆ ವಯರ್, ಅದು ಕಾಣಿಸಕತ್ತೈತಿ. ಈ ವಯರ್ನೊಳಗೆ ಅಲ್ಲಿಂದ ಇಲ್ಲಿ ಟೋಟಲ್ ವಯರ್ನೊಳಗೆ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು, ಅದು N ಅಲ್ಲ. ಏನು ಹಂಗಾರೆ N ಅಂದ್ರೆ ಆ ಇಡೀ ವಯರ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಅದಲ್ಲ, ಒಂದು ಯೂನಿಟ್ ವಾಲ್ಯೂಮ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಆ ಮಟೀರಿಯಲ್ನೊಳಗೆ. ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ತೊಗೊಂಡಂಥ ವಯರ್ ಕಾಪರ್ದೈತೆ ಅಂತ ತಿಳ್ಕೊರು. ಎದ್ರದೈತಿ? ಹಾಂ. N ಅಂದ್ರೆ ಏನು ಗೊತ್ತನ, ಆ ಕಾಪರ್ದು ಯೂನಿಟ್ ವಾಲ್ಯೂಮ್. ಕಾಪರ್ದು ಯೂನಿಟ್ ವಾಲ್ಯೂಮ್ ಅಂದ್ರೆ ಹೆಂಗೆ ಗೊತ್ತನ, 1 ಮೀಟರ್ ಇಂಟು ಇದು ಹಿಂಗೆ ಸೊಟ್ಟ ಮಾಡ್ದೆ ಸೀದಾ ಅವಕ್ಕೆ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಗತೆ ಒಂದು ಕ್ಯೂಬ್ ಹೋಗ್ಬೇಕು ನೀವು. ಕಾಪರ್ದು ಇಲ್ಲಿ ನೋಡ್ರಿ, ಇಲ್ಲಿಂದ ಹೈಟ್ 3.5 ಫೀಟ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಇಲ್ಲಿಂದ ಮತ್ತು 3.5 ಫೀಟ್ ಹಿಂಗೆ, ಮತ್ತು ಹಿಂಗೆ 3.5 ಫೀಟ್ ಹಿಂಗೆ ಒಂದು ಕಾಪರ್ ಬ್ಲಾಕ್ ತಗೋರಿ ಒಂದು. ಅದರೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಆ ವ್ಯಾಲ್ಯೂ ಅದು. ಲೈಕ್ ನೀವು ಐಯರ್ನ್ ತೊಗೊಂಡ್ರೆ ಐಯರ್ನದ್ದು ಅಂಥದ್ದೊಂದು ಬ್ಲಾಕ್ ತಗೊಂಡು ಅದರೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ. N ಇಂಡಿಕೇಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಲೆಕ್ಟ್ರಾನ್ ಡೆನ್ಸಿಟಿ. ಏನು ಕರೀತಾರೆ ಅದಕ್ಕೆ? ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರೀತಾರೆ. ಸೊ ಈಗ ನಾವು ಯಾವಾಗಲೂ ಒಂದು ಡೆರಿವೇಷನ್ ಮಾಡ್ಬೇಕಾರೆ ನಮಗೆ ಏನು ಗೊತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಮಗಿದು ಗೊತ್ತಿಲ್ಲ, ಇದು ಹೊಸದು, ನಮಗೆ ಇವ್ರ ಪರಿಚಯ ಅದ. ಇವರು ಕರೆಂಟ್ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಹೌದಿಲ್ರಿ? ಸೊ ಈಗ ಡೆಲ್ಟಾ ಕ್ಯೂ ಡೆಲ್ಟಾ ಟಿ ಅಂತ ಯಾಕೆ ಬರ್ದಿನ, ಸ್ಮಾಲ್ ಚಾರ್ಜ್ ಪಾಸಿಂಗ್ ಥ್ರೂ ದಟ್ ವಯರ್ ಇನ್ ಸ್ಮಾಲ್ ಟೈಮ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಂದು ವಯರ್ ಐತಿ, ಇಲ್ಲಿ ಒಂದು ಕ್ರಾಸ್ ಸೆಕ್ಷನ್ ಏರಿಯಾ ತೊಗೊತೀನಿ. ಆ ಕ್ರಾಸ್ ಸೆಕ್ಷನ್ ಏರಿಯಾದೊಳಗೆ ಇಲ್ಲಿಂದ ಇಲ್ಲೇ ಡೆಲ್ಟಾ ಟಿ ಅನ್ನುವಷ್ಟು ಟೈಮ್ನೊಳಗೆ ಡೆಲ್ಟಾ ಎಕ್ಸ್ ಅನ್ನುವಂಥ ಡಿಸ್ಟೆನ್ಸ್ನೊಳಗೆ ಡೆಲ್ಟಾ ಕ್ಯೂ ಅಷ್ಟು ಚಾರ್ಜ್ ಫ್ಲೋ ಆಗಿತ್ತು ಅಂತ ಅನ್ಕೊರಿ. ಇನ್ನೊಮ್ಮೆ ಈ ಡೆರಿವೇಷನ್ ಮಾಡಕ್ಕೆ ಇವೆಲ್ಲ ಬೇಕು ನಮಗೆ. ಏನು ಅನ್ಕೊಳಕತ್ತೀವಿ ನಾವು ಅಂದ್ರೆ, ಇಲ್ಲೇನು ನಾನು ಒಂದು ವಯರ್ ತೊಗೊಂಡಿದ್ದಲ್ಲ, ಆ ವಯರ್ದು ಏರಿಯಾ ಎಷ್ಟೈತಿ? ಎ. ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟೈತಿ? ಎ. ಆ ವಯರ್ ಒಳಗೆ ನಾನು ಡೆಲ್ಟಾ ಎಕ್ಸ್ ಅಂತ ಹೇಳಿ ಒಂದು ಸಣ್ಣ ಪೋರ್ಷನ್ ತೊಗೊತೀನಿ. ಆ ಡೆಲ್ಟಾ ಎಕ್ಸ್ ಅನ್ನೋ ಅಷ್ಟು ಸಣ್ಣ ಪೋರ್ಷನ್ನೊಳಗೆ ಡೆಲ್ಟಾ ಟಿ ಅನ್ನೋ ಅಷ್ಟು ಟೈಮ್ನೊಳಗೆ ಡೆಲ್ಟಾ ಕ್ಯೂ ಅಷ್ಟು ಚಾರ್ಜ್ ಪಾಸ್ ಆಗಿ ಹೋಗೈತಿ ಹಿಂಗೆ. ಹ್ಞೂ ಅನ್ರಿ? ಹಾಂ. ಈಗ ನಾವೇನು ಮಾಡ್ತೀವಿ ಅಂದ್ರೆ, ಇಲ್ಲೊಂದು ಪೋರ್ಷನ್ ಮಾರ್ಕ್ ಮಾಡ್ತೀವಿ ನೋಡ್ರಿ. ನಾನು ಇಷ್ಟೊಳಗೆ ಪಾಸ್ ಆಗಿ ಹೋಗೈತಿ ಇಲ್ರಿ, ಈಗ ಅಷ್ಟರೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಅಂತ ಹೇಳ್ಬೇಕು. ಇಲ್ಲ ಒಂದು ಇಲ್ಲ ನೋಡಾಗ, ಒಂದು ಇಲ್ಲ. ಈಗ ನೋಡ್ರಿ, ಒಂದು ಕೆಲಸ ಮಾಡೋಣ ನಾವು. N ಅಂದ್ರೆ ಏನು ಹೇಳ್ರಿ?
ಹೌದಾ? ಈಗ ವಾಲ್ಯೂಮು 1 ಮೀಟರ್ ಕ್ಯೂಬ್ ಇದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಂತ? ಎನ್ ಅಂದ್ರ 1 ಮೀಟರ್ ಕ್ಯೂಬ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ? 1 ಮೀಟರ್ ಕ್ಯೂಬ್ನಷ್ಟು ವಾಲ್ಯೂಮ್ ಇದ್ರೆ ಇರ್ತಾವ. ಎ ಇಂಟು ಡೆಲ್ಟಾ ಎಕ್ಸ್ ನಷ್ಟು ವಾಲ್ಯೂಮ್ ಇದ್ರೆ ಎ ಇಂಟು ಡೆಲ್ಟಾ ಎಕ್ಸ್ ಅಂದ್ರೆ ಏನು ಸರ್? ಅಂದ್ರೆ ಎ ಅಂದ್ರೆ ಏನಿಲ್ಲ ಏರಿಯಾ, ಡೆಲ್ಟಾ ಎಕ್ಸ್ ಅಂದ್ರೆ ಲೆಂತ್. ಏರಿಯಾ ಇಂಟು ಲೆಂತ್ ನೀವು ಮಾಡಿದ್ರೆ ಇಷ್ಟು ಪೋರ್ಷನ್ ಇದು ಸಿಗುತ್ತೆ ನಿಮ್ಗೆ ವಾಲ್ಯೂಮ್. ಅಷ್ಟು ವಾಲ್ಯೂಮ್ನಾಗ ಎಷ್ಟು ಚಾರ್ಜ್ ಅದ? ಒಂದು ಮಾತು ಹೇಳ್ತೀನಿ ನೋಡ್ರಿ, ನಾವು ಇದನ್ನ ಡೆರಿವೇಷನ್ ಮಾಡೋಕ್ಕಾಗೈತಾ? ಈಗ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲೇ ಇದನ್ನ ಚೇಂಜ್ ಮಾಡಂಗಿಲ್ಲ ನಾವು. ಆ್ಯಕ್ಚುಲಿ ಇಲ್ಲೇ ಇನ್ನೊಂದು ಬೇರೆ ವ್ಯಾಲ್ಯೂ ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅಂದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಅಂತ ಏನೋ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ತೊಗೊಂಬಂದು ಇಲ್ಲಿ ಒಗಿತೀವಿ. ಒಗದ ಮೇಲೆ ಅದು ಬಂದೇ ಬಿಡ್ತದೆ. ಹ್ಞೂ ಅನ್ರಿ. 1 ಮೀಟರ್ ಕ್ಯೂಬ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ? ಎ ಇಂಟು ಡೆಲ್ಟಾ ಎಕ್ಸ್ ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ? ದಿಸ್ ಇಂಟು ದಿಸ್ ಹಿಂಗೆ ಮಾಡ್ತಾರೆ ನೋಡ್ರಿ. ಸೊ ಎನ್ ಇಂಟು ಎ ಇಂಟು ಡೆಲ್ಟಾ ಎಕ್ಸ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ್ಯಾಟ್ ವಾಲ್ಯೂಮ್, ಇನ್ ವಾಲ್ಯೂಮ್ ಡೆಲ್ಟಾ ವಿ ಅಂತ ಅನ್ಕೊಳ್ಳೋಣ. ಹೋಲ್ ಇಷ್ಟು ವಾಲ್ಯೂಮ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ? ಹಾಂ. ಈಗ ಡೆಲ್ಟಾ ಕ್ಯೂ ಅಂದ್ರೆ ಏನ್ರಿ? ಹಾಂ, ಈಗ ಡೆಲ್ಟಾ ಕ್ಯೂ ಅಂದ್ರೆ ಏನು ಅಲ್ಲ ಅಂತ ಹೇಳ್ತೀನಿ. ಡೆಲ್ಟಾ ಕ್ಯೂ ಅಂದ್ರೆ ಈ ಬಾಟ್ಲಿ ಅಲ್ಲ. ಡೆಲ್ಟಾ ಕ್ಯೂ ಅಂದ್ರೆ ಡಸ್ಟರ್ ಅಲ್ಲ. ಡೆಲ್ಟಾ ಕ್ಯೂ ಭಾಳಷ್ಟಲ್ಲ. ಹಂಗೇನು ಸೂತ್ರ ಅಂದ್ರೆ ಡೆಲ್ಟಾ ಕ್ಯೂ ಅಂದ್ರೆ ಏನಲ್ಲ ಅಂತ ಹೇಳ್ತೀನಿ ನೋಡಿ. ಡೆಲ್ಟಾ ಕ್ಯೂ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು ಅಲ್ಲ. ಡೆಲ್ಟಾ ಕ್ಯೂ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಚಾರ್ಜ್ ಪಾಸ್ ಆಯ್ತು ಅಂತ. ಈಗ ನೋಡ್ರಿ, 5 ಎಲೆಕ್ಟ್ರಾನ್ ಅದಾವು ಅನ್ನೋದು ಬೇರೆ, ಆ 5 ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು ಆತು ತಿಳಿತಿಲ್ರಿ. ನನ್ನ ಕಡೆ 5 ಚಾಕ್ಲೇಟ್ ಅದಾವ ಅಂದ್ರೆ ಬೇರೆ, ಆ 5 ಚಾಕ್ಲೇಟಿಗೆ ಎಷ್ಟು ರೊಕ್ಕ ಆತ ಅನ್ನೋದು ಬೇರೆ. ಈಗ ನೋಡ್ರಿ, ಡೆಲ್ಟಾ ಕ್ಯೂ ಅಂದ್ರೆ ಚಾರ್ಜ್. ಹೌದ್ರಿ, ನೀವು ಈ ವ್ಯಾಲ್ಯೂನೊಳಗೆ ಏನೋ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಯು ಕೆನಾಟ್ ಸಬ್ಸ್ಟಿಟ್ಯೂಟ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ದೇರ್. ನಾ ಈ ವ್ಯಾಲ್ಯೂ ತೊಗೊಂಡು ಹೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಬಿ ರಾಂಗ್. ಬಿಕಾಸ್ ಎನ್ ಇಂಟು ಎ ಇಂಟು ಡೆಲ್ಟಾ ಎಕ್ಸ್ ಈಸ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ. ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಅನ್ನೋದು ಆತಿಗದು. ಆ ಎಲ್ಲ ಎಲೆಕ್ಟ್ರಾನ್ಸ್ ಸೇರಿ ಎಷ್ಟು ಚಾರ್ಜ್ ಆಗ್ಲಿಲ್ಲ. ಈಗ ನೋಡ್ರಿ, 5 ಎಲೆಕ್ಟ್ರಾನ್ ಅದ ಅಂತ ತಿಳ್ಕೊಳ್ಳಿ. 5 ಎಲೆಕ್ಟ್ರಾನ್ ಸರ್ ಎಷ್ಟು ಚಾರ್ಜ್ ಆತ ಹೇಳ್ರಿ? 5 ಇಂಟು 1.6 ಇಂಟು 10⁻⁻19. ಯಾಕೆ ಸರ್? ನಮ್ಗೆ ಗೊತ್ತು ಸರ್, ಯಾಕಂದ್ರೆ 1 ಎಲೆಕ್ಟ್ರಾನಿಗೆ ಅಷ್ಟು ಚಾರ್ಜ ಸರ್. 5 ಅಂದ್ರೆ ನೀವು ಅಂದರೆ ಅದು 5 ಇಂಟು 1.6 ಮಾಡಿ. ಅದಕ್ಕೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವಿಲ್ರಿ ಈಗ. ಅದಕ್ಕೆ ಚಾರ್ಜ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ನೀವ ಮಾಡಿದ್ರಿ. ಈಗ 5 ಅಂತಂದಿದ್ದೆ ನಾ, 5 ಇಂಟು 1.6 ಅಂದ್ರಲ್ಲ, ಈ ಎಷ್ಟು ಇರ್ತಾವ ಅದಕ್ಕೆ ಇಂಟು 1.6 ಇಂಟು 10⁻⁻19. ದೇರ್ಫೋರ್ I is equal to ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವೀಗ. ಈಗ ಅಂದಂಗೆ ನಾವು ಆಲ್ರೆಡಿ ಒಂದು ಡೆರಿವೇಷನ್ ಇವತ್ತು ಮಾಡಿವಿ, ಡ್ರಿಫ್ಟ್ ವೆಲಾಸಿಟಿದೆ. ಅದಾದ್ಮೇಲೆ ಮೊಬಿಲಿಟಿ ನೋಡಿದ್ವಿ. ಅದಾದ್ಮೇಲೆ ಇದನ್ನೊಂದು ಮಾಡಿ ಕಂಡಕ್ಟಿವಿಟಿ ಡೆರಿವೇಷನ್ ಮಾಡ್ಬಿಟ್ಟಿದ್ರೆ ಹುಯಿ ಅಂತ ಆಗ್ತಿದ್ವು. ಸೊ ಇಲ್ಲಿ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ, ಮತ್ತು ನಾವೇ ಕಂಟಿನ್ಯೂ ಮಾಡೋಣ ಅಂತ. ಏನು ಮುಗಿದ್ರಿ ಇದು? ಹಾಂ ಹೋಗೋಣ ಸರ್ ಅಂತ. ಮತ್ತು I is equals to ಡೆಲ್ಟಾ ಕ್ಯೂ ಜಾಗದಾಗ ಹಾಕಿರಿ ಇದನ್ನು. ಎನ್ ಎ ಡೆಲ್ಟಾ ಎಕ್ಸ್ ಇ ಬೈ ಡೆಲ್ಟಾ ಟಿ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂದ್ರೆ ವೆಲಾಸಿಟಿ. ಇಲ್ಲಿ ಎಲೆಕ್ಟ್ರಾನ್ಸ್ ಯಾವ ವೆಲಾಸಿಟಿಲಿ ಮೂವ್ ಆಗ್ತಿರ್ತಾವ ಅದು ಡ್ರಿಫ್ಟ್ ವೆಲಾಸಿಟಿ. ಮುಗಿದ ಡೆರಿವೇಷನ್. ಇದು ಡೆರಿವೇಷನ್ ಎಕ್ಸಾಮ್ನಾಗ ಹೆಂಗೆ ಕೇಳ್ತಾರೆ ಅಂದ್ರೆ ಡಿರೈವ್ I is equals to NA EVD ಅನ್ನಂಗಿಲ್ಲ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ಸ್ ಅಂತ ಕೇಳ್ತಾರೆ. ಹ್ಞೂ ರೀ. ಇಲ್ಲಿ ಏನಾದಂತ ಇನ್ನೊಂದು ಹೇಳ್ಬಿಡ್ತೀನಿ, ಕ್ವಿಕ್ ರೀಕ್ಯಾಪ್. ಇದು ನಮಗೆ ಬೇಕು, ಇದು ನಮಗೆ ಗೊತ್ತು. ಅದಕ್ಕೆ ನಾವು ಏನು ಮಾಡ್ತೀವಿ, ಈ ಜಗದಾಗ ಒಂದು ಏನೋ ತೊಗೊಂಬಂದು ಹಾಕ್ತೀವಿ. ಏನೋ ತೊಗೊಂಬಂದು ಹಾಕ್ಬಾರ್ದು. ಅಲ್ಲಿ ಡೆಲ್ಟಾ ಕ್ಯೂ ಅಂದ್ರೆ ಇಲ್ಲಿ ನಾವು ಒಂದು ಅಸಂಪ್ಷನ್ ಮಾಡ್ಕೊಂಡಿರ್ತೀವಿ. ಒಂದು ವೈಯರ್ನೊಳಗೆ whose cross sectional area is A. Let us consider a segment of that wire of length delta x, area A. Let delta q be the charge that passes through that area or that volume in the time interval delta t ಅಂತ ಅಂದ್ಕೊಂಡು ಹಾಕ್ಬೇಕಾ. ಈಗ ನಮಗೆ n ಅಂದ್ರೆ ಏನು ಗೊತ್ತು, 1 ಮೀಟರ್ ಕ್ಯೂಬ್ ವಾಲ್ಯೂಮ್ನೊಳಗೆ n ಎಲೆಕ್ಟ್ರಾನ್ಸ್ ಇರ್ತಾವಂದ್ರೆ ಎ ಇಂಟು ಡೆಲ್ಟಾ ಎಕ್ಸ್ ಅಂದ್ರೆ ಇಷ್ಟು ವಾಲ್ಯೂಮ್ನೊಳಗೆ ಎಷ್ಟು, ಇವತ್ತು ಪ್ರಾಕ್ಟೀಸ್ ಮಾಡಿದ್ರೆ ನೆನಪು ಉಳಿದೈತೆ. ಆಯ್ತು, ಇಷ್ಟು ವಾಲ್ಯೂಮ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಮಾಡಿದ್ವಿ.
ಅದಕ್ಕೆ ಇಂಟು ಈ ಮಾಡಿದ್ರೆ ನಮಗೆ ಅಷ್ಟು ವಾಲ್ಯೂಮ್ ಒಳಗೆ ಎಷ್ಟು ಚಾರ್ಜ್ ಐತೆ ಅಂತ ಗೊತ್ತಾಗ್ತೈತೆ. ಆಮೇಲೆ ಇದನ್ನ ಹಾಕ್ತೀವಿ, ಮುಗಿತು. ಅರ್ಥ ಆಯ್ತು? ಓಕೆ, ನೆಕ್ಸ್ಟ್. ಸೊ ಈಗ I is equals to NaEVD ಡೆರಿವೇಶನ್ ನಾವು ಮಾಡಿದ್ಮೇಲೆ ಅದರ್ ಡೆರಿವೇಶನ್ ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತೀವಿ ನಾವು. ಎಕ್ಸಾಮ್ ಒಳಗೆ ನಿಮಗೆ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡೆರಿವೇಶನ್ ಮಾಡ್ರಿ ಅಂಥೇಳಿ 5 ಮಾರ್ಕ್ಸಿಗೆ ಕೊಟ್ರಂದ್ರೆ ನೀವು 2 ಡೆರಿವೇಶನ್ ಮಾಡ್ಬೇಕು. ಈಗಲ್ಲೇ I is equals to NaEVD ಇಂದನೇ ಕಂಟಿನ್ಯೂ ಮಾಡ್ಬೇಕು. ವೆರಿ ರೇರ್ಲಿ 2 to 3 ಮಾರ್ಕ್ಸಿಗೆ ಏನರ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದ್ರ ಡೆರಿವೇಶನ್ ಕೊಟ್ರೆ ನಾ ಇವತ್ತೆಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ ಅಂದ್ರೆ ಅಲ್ಲೇ ಇಕ್ವೇಷನ್ 3 ಆದಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕು. ಹ್ಞೂ ರೀ. ಹಾಂ. ಸೊ ಈಗ ಅವರು ಯಾವ ಸ್ಟೆಪ್ಸ್ನೊಳಗೆ ಹೆಂಗೆ ಹೋಗ್ಯಾರ ಅಂಥೇಳಿ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಚಲೋ ಅಂತ ಮಾಡೋಣ. ನಮಗೇನು ಬೇಕಾಗೈತೆ ಫೈನಲಿ ಅಂದ್ರೆ, ಓಕೆ, ನಮ್ಗೆ ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿದು ಸಿಗ್ಮಾ ಈಸ್ ಈಕ್ವಲ್ಸ್ ಟು NE²τ/m ಅಂತ ಡಿರೈವ್ ಮಾಡಕ್ಕೆ ಹೊಂಟೀವಿ ನಾವು. ನಿನ್ನೆ ಒಂದು ಕ್ವಿಕ್ ರಿವಿಷನ್ ನಾವು ಏನು ಮಾಡಿದ್ವಿ, ಕರೆಂಟ್ ಈಸ್ ಈಕ್ವಲ್ಸ್ ಟು ΔQ/ΔT. ಅಲ್ಲೇ NA∆x ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ನಾವು ಚೂಸ್ ಮಾಡಿರ್ತೀವಿ ನಮ್ಮ ಕಂಡಕ್ಟರ್ನೊಳಗೆ, ಇಷ್ಟರಿಂದ ಇಷ್ಟು ಅಂತ ಹೇಳಿ. ಇದ್ರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ A, ಲೆಂತ್ ΔX, ಇದು ವಾಲ್ಯೂಮ್ ಅಂದರೆ A × ΔX ಮಾಡ್ತೀವಿ. ಎನ್ ಅನ್ನೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್ ಪರ್ ಮೀಟರ್ ಕ್ಯೂಬ್ ಅಂತ ತೊಗೊಂಡಿರ್ತೀವಿ. ಇಷ್ಟು ವಾಲ್ಯೂಮ್ನಾಗ ಎಷ್ಟು ಅಂದರೆ ಇಷ್ಟು ಆಗ್ತದೆ. ಇದಕ್ಕೆ ಇಂಟು ಇ ಮಾಡಿದರೆ ಟೋಟಲ್ ಚಾರ್ಜ್ ಆಗ್ತದೆ, ಡಿವೈಡೆಡ್ ಬೈ ΔT. I is equals to NA, ಇದು ಇದು ಆಗ್ತೈತಿ VD. ಇಷ್ಟು ಮಾಡಿದ್ವಿ. ಇದರಿಂದ ಮುಂದೆ ಕಂಟಿನ್ಯೂ ನಾವು ಮಾಡಿ ಇಲ್ಲಿಗೆ ಅರೈವ್ ಆಗ್ಬೇಕು. ಇಲ್ಲಿಗೆ ಅರೈವ್ ಆಗ್ಬೇಕಂದ್ರೆ ಒಂದೇ ಮಾತು, ಇಲ್ಲೇ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ N ಐತೆ ಸರ್, ಒಂದು ಇ ಐತೆ ಸರ್, ಒಂದು ಅಡ್ಜಸ್ಟ್ ಮಾಡೋಣ ತೋರಿ ಸರ್, ಅದು ನಡೀತೈತೆ. ಆಮೇಲೆ ಟೌ ಬರ್ಬೇಕು, ರಿಲ್ಯಾಕ್ಸೇಷನ್ ಟೈಮ್ ಬರಬೇಕು, ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬರಬೇಕು, ಹಿಂಗೆ ಏನೇನೋ ಅದಾವ ಈಗ. ಸೊ ಡೆರಿವೇಶನ್ ಒಳಗೆ ಟೆಕ್ಸ್ಟ್ ಬುಕ್ನೊಳಗಂತೂ ಇದು ಇಕ್ವೇಷನ್ 3 ಅಂತಂದ್ರೆ ಅದನ್ನ ಇಕ್ವೇಷನ್ 3 ಅಂತ ತೊಗೊಂತೀನಿ. 1, 2 ಯಾವ್ದು ಮಾಡ್ಯಾರ ನಂಗೆ ಗೊತ್ತಿಲ್ಲ, ಇಲ್ಲಿ ಯಾವುದು ಮಾಡಿರ್ತಾರೆ ಹಿಂದೆ. ಸೊ ಅಲ್ಲಿಂದ ಮುಂದೆ ಹೋಗೋದಾದ್ರೆ ಇವೆಲ್ಲ ಇಂಟ್ರಡ್ಯೂಸ್ ಆಗ್ಬೇಕಂದ್ರೆ ನಾವು ಕರೆಂಟ್ ಡೆನ್ಸಿಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಕರೆಂಟ್ ಡೆನ್ಸಿಟಿ ಹೌದಲ್ಲ? ಹಾಂ, ವಿ ಹ್ಯಾವ್ ಕರೆಂಟ್ ಡೆನ್ಸಿಟಿ ಫಾರ್ಮುಲಾ J is equals to I/A. ಇದನ್ನು ತೊಗೊಂಬರೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆಲ್ಸೋ ನಾನು ಇನ್ನೊಂದು ಡೆರಿವೇಶನ್ ಮಾಡಿದ್ವಿ, ಅವಾಗ ನಾನು ಹೇಳಿದ್ದೆ ರಿಲೇಷನ್ ಬಿಟ್ವೀನ್ J ಆ್ಯಂಡ್ E ಅಂತಿತ್ತದು. J is equal to ಸಿಗ್ಮಾ E ಅಂತ. ಆ್ಯಕ್ಚುಲಿ ನಾನು ಹಿಂಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಅವತ್ತಿಂದ ಅವತ್ತು ನೀವು ಪ್ರಾಕ್ಟೀಸ್ ಮಾಡಿಬಿಡ್ತೀರಿ, ಹಿಂಗಾಗೋ ನೆನಪೇ ಇರ್ತಾವೆ. ಎಲ್ಲೋ ನೋಡಿನೆಲ್ಲ ಇರಬಹುದೇನು, ಹಿಂಗೆಲ್ಲ ಸಾಧ್ಯನೇ ಇಲ್ಲ ಅನ್ಸಕ್ಕೆ. ಸೊ ಆಲ್ಸೋ J is equal to ಸಿಗ್ಮಾ E ಅಂತ ಐತೆ. ನಾವು ಜೇನ್ ಫಾರ್ಮುಲಾ ಯಾಕೆ ಯೂಸ್ ಮಾಡಿದ್ವಿ ಅಂದರೆ, ಇವ್ರಿಗೆ ಕರೆಂಟು ಪರಿಚಯ ಅದಾರ, ಈ ಕರೆಂಟು ಇವ್ರಿಗೆ ಇವರು ಪರಿಚಯ ಅದಾರ, ಯಾರು ಬೇಕಾಗಿರಲ್ಲ ನಮಗೆ ಕರೆಂಟ್. ಇದಕ್ಕೇನಂತಾರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸಿಂಪಲ್ ಆಗಿ. ಸೊ ಅದಕ್ಕೆ ಇದನ್ನು ಬೇಕಾದ್ರೆ ಮತ್ತೆ 4 ಇದನ್ನು 5 ಅಂತಂದು ಇವು ಎರಡೂ ಇದನ್ನು ಮಾಡ್ರಿ, ಈಗ ಈಕ್ವೇಟ್ ಮಾಡಿರಿ, ಎರಡು ಕಡೆ J ಐತಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, I/A is equals to ಸಿಗ್ಮಾ E. ಒಂದು ಕೆಲಸ ಮಾಡಿಬಿಡೋಣ, ನಮಗೆ ಏನು ಬೇಕು ಅದಕ್ಕೆ ಈಕ್ವೇಟ್ ಮಾಡ್ಕೊಂಬಿಡೋಣ, ಹೋಲಿ ಹಿಂಗೆ ಮಾಡಿಬಿಡೋಣ, ಹೌದಲ್ರಿ? ಸಿಗ್ಮಾ ಇಸ್ ಈಕ್ವಲ್ಸ್ ಟು I/AE. ಈಗ ಫ್ರಾಮ್ ಇಕ್ವೇಷನ್ 3 ಅಂತ ಹೇಳಿ ನಾನು ಏನು ಮಾಡ್ತೀನಿ, ಸಿಗ್ಮಾ ನಮ್ಮ ಫೈನಲ್ ಫಾರ್ಮುಲಾ ಅದ್ರೊಳಗೆ I ಇರ್ಬೇಕನ್ನ ಇರಬಾರ್ದು. ಅದಕ್ಕೆ ಏನು ಮಾಡ್ಬೇಕು, ಅಣಕಿಸ್ಬಿಡ್ಬೇಕು, ಅದು ಬೇಡ, ಹಂಗೆ ಮಾಡಬಾರ್ದು. I is equals to NaEVD/AE. AA ಕ್ಯಾನ್ಸಲ್, EE ಒಂದು ಸ್ಮಾಲ್ ಲೆಟ್ರ್ ಒಂದು ಕ್ಯಾಪಿಟಲ್ ಲೆಟ್ರ್, ಎರಡು ಇನ್ನ ಹೋಗಲ್ಲದೆ, ಹಂಗೆ ಮಾಡಬಾರ್ದು. ಸೊ NeVD/E ಬಂದು ಅಯ್ಯೋ ಬರಲ್ಲ, ಏನು ಮಾಡೋಕ್ಕಾಗ್ತೀಗ, ರಾಂಗ್ ಆನ್ಸರ್ ಇದೆ. ಇಲ್ಲ, ಡ್ರಿಫ್ಟ್ ವೆಲಾಸಿಟಿಗೆ ಅಂತೇಳಿ ಡೆರಿವೇಶನ್ ಮಾಡಿದ್ವಿ ನಾವು, E∗m ಅಂತಂದು. ಓ ಗಿರ್ಮಿಟ್ ಐತೆ ಸರ್ ಫುಲ್ ಡೆರಿವೇಶನ್. ಇವು ಒಂಥರ ಏನು ಸಸ್ಪೆನ್ಸ್ ಫಿಲ್ಮ್ ಇರ್ತಾವೆ ನೋಡ, ಇದ್ರಾಗ ಅದು ಸೀನ್ ಇಲ್ಲಿ ತೊಗೊಂಡ್ರೆ ನೋಡು ಭಾರಿ ಐತೆ ಅಂತ ಹೇಳಿ ಹೇಳಿ. ಸೊ VD is equals to E∗m ಅಂತ ಬರ್ತಿತ್ತು. ಸೊ ಅದಕ್ಕೆ ನಾವು ಏನು ಉಳಿತು ನೋಡ್ರಿ, ಈಗ NE ಇದು ಉಳಿದಿತ್ತಾ, ಡಿವೈಡೆಡ್ ಬೈ
ಇ ಇಂಟು ಇ ಇ ಟೌ ಬೈ ಎಮ್. ಈಗ ಇದು ಕ್ಯಾಪಿಟಲ್ ಇ ಕ್ಯಾನ್ಸಲ್ ಆಗ್ತದೆ, ಇದು ಇನೂ ಕ್ಯಾನ್ಸಲ್ ಆಗ್ತೈತಿ. ಆಗಳ ಇನ್ನೊಂದು ಈಜಿದಿಲ್ಲ, ಇನ್ನೊಂದು ಇ ಬಂತು ನೋಡ್ರಿ, ಸ್ಮಾಲ್ ಇ ಮಾಡಬಾರ್ದು. ಸೊ ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಮ್, ಮುಗೀತು ಡೆರಿವೇಶನ್. ಸಿಂಪಲ್ ಐತಿ, ಇಷ್ಟ ಮುಗಿದ ನೋಡ ಅಂತ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ಸ್ಟೆಪ್ ಆದ್ಮೇಲೆ ಏನೂ ಬರ್ದಿದ್ಲಿ, ನೋಡು ಏನೋ ಬರ್ದಿದ್ಲಿ ಅವ ಅದೇನೋ ಎರಡು ಕಡೆ ಸೇಮ್ ಬರ್ತದೆ, ಹಿಂಗೆ ಜೇನೋ ಏನೋ ಬರ್ತದೆ, ಕೇಕೇನೋ ಹಿಂಗೆ ಆಗ್ತಾವ. ಅರ್ಥ ಆಗ್ತಿದ್ದಿಷ್ಟು. ಓಕೆ, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕಡೆ ಹೋಗೋಣ. ಈಗ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇರ್ತಾವೆ. ಎಷ್ಟಂತ ಕ್ಲಾಸ್ ಕೇಳ್ಬೇಕು ಸರ್ ನಾವು? ಈ ಹಿಂದಿನ ಕ್ಲಾಸ್ ಆಫ್ ಫಿಸಿಕ್ಸ್, ಈ ಕ್ಲಾಸ್ ಆಫ್ ಫಿಸಿಕ್ಸ್, ಎಷ್ಟಂತ ಫಿಸಿಕ್ಸ್ ಕೇಳ್ಬೇಕು ನಾವು? ಸೊ ಲಿಮಿಟೇಷನ್ಸ್ ಇರ್ತಾವೆ. ಓಮ್ಸ್ ಲಾದ ಲಿಮಿಟೇಷನ್ಸ್ ಕಡೆ ಬರೋಣ ನಾವು. ಲಿಮಿಟೇಷನ್ಸ್ ಅಂದ್ಕೊಳ್ಳಿ ಹಿಂಗೆ ಹೇಳ್ತಾರೆ, ನೆಗೆಟಿವ್ ಥಿಂಗ್ಸ್ ವಿ ಡೋಂಟ್ ಲೈಕ್ ಸರ್. ಈ ಟಾಪಿಕ್ ಸ್ಕಿಪ್ ಮಾಡಿಬಿಡೋಣ ಸರ್, ವಿ ಡೋಂಟ್ ಲೈಕ್ ಲಿಮಿಟೇಷನ್ಸ್, ನೆಗೆಟಿವ್ ಥಿಂಗ್ಸ್, ಇದು ಇಲ್ಲಿ ಅಪ್ಲೈ ಆಗಂಗಿಲ್ಲ, ಅಲ್ಲ ಹಾಗೆಲ್ಲ ಇರಬಾರ್ದು ಸರ್ ಅವೆಲ್ಲ. ಈಗ ಅವ್ರು ಹೇಳ್ತಾರೆ ಇಲ್ಲಿ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಹಿಯರ್, ಇಸ್ ನಾಟ್ ಅಪ್ಲಿಕೇಬಲ್ ವೆನ್ ದಿಸ್ ಹ್ಯಾಪನ್ಸ್, ಹಿಂಗೆಲ್ಲ ಹೇಳ್ತಾರೆ. ಹೌದಿಲ್ರಿ? ನಮಗೆ ಇವು ಹಾಗೆ ಬರೋಂಗಿಲ್ಲ ಸರ್, ಇವು ಇವಾಗಲೂ ರೆಡಿ ಇರ್ತೀವಿ ನಾವು ಬೇಕಾದಿರಲಿ. ಸೊ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಒಂದೇದ ನೆಗೆಟಿವ್ ಪಾಯಿಂಟ್ ಚಲೋ ಮಾಡಿದ್ರು ನೋಡಿ ಸರ್ ಅವರು. ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಮೆಟಾಲಿಕ್ ಕಂಡಕ್ಟರ್ಸ್ ಆಟ್ ಮಾಡರೇಟ್ ಟೆಂಪರೇಚರ್ಸ್ ಆ್ಯಂಡ್ ಮಾಡರೇಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಒಂದಂತೂ ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೋಬೋದು, ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ ಗೊತ್ತಾಗ್ತಾವೆ ಇವು. ಒಂದಿದ್ದು ಮೆಟಾಲಿಕ್ ಕಂಡಕ್ಟರಿಗಷ್ಟ ಓಮ್ಸ್ ಲಾ ಅಪ್ಲೈ ಆಗ್ತದೆ. ಯು ಕೆನಾಟ್ ಅಪ್ಲೈ ಓಮ್ಸ್ ಲಾ ಟು ಸೆಮಿ ಕಂಡಕ್ಟರ್ಸ್, ನಾನ್ ಮೆಟಲ್ಸ್. ವಿ ಅಥವಾ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸು, ಅಥವಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ ಅಂತ ಫಾರ್ಮುಲಾ ಕೊಡಬೇಕಾರೆ ಅವ ಹಿಂಗೆ ಹೇಳಲಿಲ್ಲ, ದಿಸ್ ಈಸ್ ಯೂನಿವರ್ಸಲ್ ಲಾ ಅಲ್ಲ. ವಿ ಕಾಲ್ ಗ್ರಾವಿಟೇಷನಲ್ ಲಾ ಆಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೆಸರು ಅನ್ನೋಬೇಕಾರೆ ಅದಕ್ಕೆ ಆ ಬಿರುದು ಕೊಟ್ಟ ಅಂತೀವಿ. ಹ್ಞೂ ರೀ, ಬಿಕಾಸ್ ಗ್ರಾವಿಟೇಷನ್ ಡಸ್ ನಾಟ್ ಹ್ಯಾವ್ ಎನಿ ಲಿಮಿಟೇಷನ್. ಇಲ್ಲಷ್ಟು ಅಪ್ಲಿಕೇಬಲ್ ಅಂತ ಹಂಗಿಲ್ಲ. ಎರಡು ಆಬ್ಜೆಕ್ಟಿಗೆ ಮಾಸ್ ಇದ್ರೆ ಅವು ಸುಡ್ಗಾಡ್ ಕಡೆ ಇರ್ಕೊಳ್ಳಿ, ಗ್ರಾವಿಟೇಷನ್ ಇದ್ದೇ ಇರ್ತೈತಿ. ಹ್ಞೂ ರೀ. ಓಮ್ಸ್ ಲಾ ಪ್ರಕಾರ ಏನು ವಿ ಇಸ್ ಈಕ್ವಲ್ ಟು ಐ ಆರ್ ಫಾರ್ಮುಲಾ ಹೇಳ್ತಾನಲ್ಲ, ಇಟ್ಸ್ ನಾಟ್ ಅಪ್ಲಿಕೇಬಲ್ ಎವ್ರಿವೇರ್. ಹಿಂಗೆ ಕಂಡೀಷನ್ ಇದ್ರೆ ಹಂಗೆ ಕಂಡೀಷನ್ ಇದ್ರೆ ಅದು ಇಲ್ಲ ಅಂದ್ರೆ ಇಲ್ಲಂದ್ರೆ ಹಿಂಗೆಲ್ಲ ಮಾಡಿ ಬರೀ ಕಂಡೀಷನ್ ಹೆಚ್ಚಿಗೆ ಆದವ ಲೋಪ ಕೆಲಸ ಯಾವಾಗ ಅಂತ ಹಿಂಗೆ ಅನ್ಸು ಹೋಂಗೆ ಅದಾವು. ಇಲ್ಲಷ್ಟೇ ಅಪ್ಲೈ ಮಾಡ್ಬೋದು ಅಂತ ಐತಿ. ಹ್ಞೂ ರೀ. ಸೆಮಿ ಕಂಡಕ್ಟರ್ಸ್ ನೀವು ತೊಗೊಂಡ್ರೆ ರೆಸಿಸ್ಟೆನ್ಸ್ ಡಿಪೆಂಡೆನ್ಸಿ ಬೇರೆನ ಆಗ್ತೈತಿ. ಓಕೆ, ಅಂದಂಗೆ ಇದೊಂದು ಮಾತು ಹೇಳ್ಬೇಕಿತ್ತು ನಿಮ್ಗೆ. ಓಮ್ಸ್ ಲಾ ಡೆಫಿನಿಷನ್ ಒಳಗೆ ಪ್ರೊವೈಡೆಡ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೇನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹೇಳೋ ಸಮಯ ಯಾಕೆ ಬರಲಿಲ್ಲ ಅಂದ್ರೆ ಈ ಡೆರಿವೇಶನ್ ಇದು ಕಂಟಿನ್ಯೂ ಆಗಿ ವಿ ಇಸ್ ಈಕ್ವಲ್ ಟು ಐ ಆರ್ನಾಗ ಅದು ಮುಗಿದಿತ್ತಂದ್ರೆ ಅವಾಗ ಹೇಳ್ತಿದ್ವಿ ನಾವು. ಅಂತ ಚೇಂಜ್ ಮಾಡ್ರಿ ಈಗ. ಹಾಂ, ಈಗ ಹೇಳ್ತೀನಿ ನೋಡ್ರಿ ಅಂದರು ಮತ್ತು ತಿಳ್ಕೊಬೇಕಲ್ಲ ನಾವು. ಓಮ್ಸ್ ಲಾ ಒಳಗೆ ಲಾಸ್ಟಿಗೆ ಅವ್ರು ಯಾಕೆ ಹಿಂಗೆ ಅಂದರು, ಏನಂದರು ಹಿಂಗೆ ಪ್ರೊವೈಡೆಡ್ ಅಂತ ಯಾಕಂದ್ರು. ಓಕೆ, ಈಗ ಈ ಸಿಗ್ಮಾ ಅಂದ್ರೆ ಏನಿಲ್ಲ, ಕಂಡಕ್ಟಿವಿಟಿ. ಇದನ್ನ ಮಾಡಿದ್ರೆ ರೆಸಿಪ್ರೋಕಲ್ ಮಾಡಿದ್ರೆ ಮಾಡಿ ಹೇಳ್ರಿ, ಬರೀರಿ ಸರ್ ಅಷ್ಟು. ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ. ಹೌದಾ? ಈಗ ನಾವೊಂದು ಮಾತು ಹೇಳಿದ್ದೆ, ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಫಾರ್ ಅ ಗಿವನ್ ಮಟೀರಿಯಲ್. ಅದು ಮಟೀರಿಯಲ್ಲಿಗೆ ಕಾನ್ಸ್ಟೆಂಟ್ ಇರುತ್ತೆ. ಕಾಪರಿಗೆ ರೆಸಿಸ್ಟಿವಿಟಿ ಕೇಕಿಂದ ಟೇಸ್ಟ್ ಇದ್ದಂಗೆ ಅದು ಅಂತ ಹೇಳಿ ಒಂದು ಎಕ್ಸಾಂಪಲ್ ಹೇಳಿದಲ್ಲ, ಅದರ ಸ್ವಭಾವ ಅದು. ಓಕೆ, ಅಂದ್ರೂ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಸಮಥಿಂಗ್ಸ್ ಅಂತ ಐತೆ. ಈಗ ಒಂದು ಕೆಲಸ ಮಾಡೋಣ ನಾವು, ಹೆಂಗಂದ್ರೆ ರೋ ಕಾಪರ್, ರೆಸಿಸ್ಟಿವಿಟಿ ಆಫ್ ಕಾಪರ್ is equals to mass of electron divided by number of electrons per unit volume in copper. Electron E square under charge of electron, relaxation time in copper. Who under it? Ohm's law, V is equals to IR. ಇಲ್ಲೊಂದಿನ ಬರಿತೀನಿ ನೋಡ್ರ ನಾ, V is equals to I rho L by A. ಬರಿಬೋದನ? ಏನು ಮಾಡಿದ್ನೆ? R is equal to rho L by A ಸಬ್ಸ್ಟಿಟ್ಯೂಟ್ ಮಾಡಿ. ಅಂದ್ರೆ ಒಂದು ನಿಮಿಷ, ಈಗ V is directly proportional to I ಬರಿಬೋದಿಲ್ರಿ? ಹಾಂ, ಈಗ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರಲ್ಲಿ ಏನು ಹಾಕ್ಬೇಕು? ಹಾಂ,
ವಾಪಸ್ ಪ್ರಪೋರ್ಷನಾಲಿಟಿ ಹಾಕ್ಬೇಕಂದ್ರೆ ಅಲ್ಲಿ ಕಾನ್ಸ್ಟೆಂಟ್ ಇದ್ರೆ ತೆಗಿಬೋದಿಲ್ಲ ನಾವು. ಹಾಂ, ಈಗ ನೋಡ್ರಿ ಓಮ್ಸ್ ಲಾ ಏನು ಹೇಳ್ತೈತಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಥವಾ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಸೊ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಯಾವಾಗ ಅನ್ಬೋದಂದ್ರೆ ಈ ಫಾರ್ಮುಲಾದಾಗ ಇನ್ನೊಂದೇನು ಬರುತ್ತಲ್ಲ ಈ ಫಾರ್ಮುಲಾದಾಗ ಅದು ಇದ್ರಷ್ಟ ನಾವು ಅವು ಎರಡು ಇದದ ಅಂತ ಅನ್ಬೋದು. ಗೊತ್ತಾತ ಏನ್ರ? ಏನು ಗೊತ್ತಾತ? ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ರಷ್ಟ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅನ್ಬೋದು ನಾವು. ಓಮ್ಸ್ ಲಾ ವಿಲ್ ನಾಟ್ ಬಿ ಅಪ್ಲಿಕೇಬಲ್ ವೆನ್ ರೆಸಿಸ್ಟೆನ್ಸ್ ಇಸ್ ನಾಟ್ ಕಾನ್ಸ್ಟೆಂಟ್. ಒಂದು ವೈರದ ರೆಸಿಸ್ಟೆನ್ಸ್ ಎಂದರೆ ಚೇಂಜ್ ಆಗ್ಬಿಡುತ್ತಂದ್ರೆ ಓಮ್ಸ್ ಲಾ ಹತ್ತಲ್ಲೇ. ಓಮ್ಸ್ ಲಾ ಹೇಳೋದ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಯಾವಾಗ ಅಪ್ಲಿಕೇಬಲ್ ಆಗ್ತೈತಿ ಅಂದ್ರೆ ಓನ್ಲಿ ವೆನ್ ರೆಸಿಸ್ಟೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಓನ್ಲಿ ವೆನ್ ರೆಸಿಸ್ಟೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಅನ್ನೋ ಬದಲಿ ಪ್ರೊವೈಡೆಡ್ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಅಂತಾರೆ ಅವರು. ಹಂಗೆ ಸರ್, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರೋದಕ್ಕೂ ನಮ್ಮ ನಿಧಿ ಬರೋದಕ್ಕೂ ಏನು ಸಂಬಂಧ ಸರ್? ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರೋದಕ್ಕೂ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತ ಅನ್ನೋದಕ್ಕೂ ಏನು ಸಂಬಂಧ ಅಂತ ಹೀಗೆ ಹೇಳ್ತೀನಿ. ಓಕೆ, ಈಗ ಇಲ್ಲಿಂದ ಬರೋಣ ನಾವು. ಓಮ್ಸ್ ಲಾ ಹೋಲ್ಡ್ಸ್ ಗುಡ್ ಅಂತ ನಾವು ಯಾವಾಗ ಹೇಳ್ಬೋದಂದ್ರೆ ರೆಸಿಸ್ಟೆನ್ಸ್ ಶುಡ್ ರಿಮೇನ್ ಕಾನ್ಸ್ಟೆಂಟ್, ಬಟ್ ರೆಸಿಸ್ಟೆನ್ಸ್ ಆಫ್ ಅ ವೈರ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಹ್ಞೂ ಅನ್ರಿ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟಿವಿಟಿ. ಆರ್ ಜಗದಾಗ ರೋಯಲ್ ಬೈ ಎ ಬರೋದ್ಯಾ ನಾ ಈಗ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟಿವಿಟಿ ಆತಿಲ್ರಿ. ಈಗ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಐತೆ. ಹೆಂಗೆ ಅಂತ ಹೇಳ್ತಾನೆ, ರೆಸಿಸ್ಟಿವಿಟಿ ಫಾರ್ಮುಲಾ ಬರ್ದಿ ನೋಡ್ರಿ ಅಲ್ಲೇ ಬರ್ದಿನ. ಎಂ ಅಂದ್ರೇನು? ಮಾಸ್ ಆಫ್ ಎಲೆಕ್ಟ್ರಾನ್. ಸೊ ಈಗ ಮಾಸ್ ಆಫ್ ಎಲೆಕ್ಟ್ರಾನ್ ಕಾಪರ್ನಾಗ ಬೇರೆ ಇರ್ತದೆ, ಐರನ್ನೊಳಗೆ ಮಾಸ್ ಆಫ್ ಎಲೆಕ್ಟ್ರಾನ್ ಬೇರೆ ಇರ್ತದೆ ಇಲ್ಲ, ಕಾನ್ಸ್ಟೆಂಟ್ ಇರ್ತೈತೆ, ಅದು ಬಿಟ್ಬಿಡ್ರಿ. ಹಾಂ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕಾಪರ್ನಾಗ ಬೇರೆ ಇರ್ತೈತಿ, ಐರನ್ನಾಗ ಬೇರೆ ಇರುತ್ತೆ. ಹೌದು, ಅದಕ್ಕೆ ನಾ NCU ಅಂತ ಬರ್ದೀನಿ. ಒಂದು 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಒಂದು ಕ್ಯೂಬ್ ಆಫ್ ಕಾಪರ್ ನೀವು ತೊಗೊಂಡ್ರೆ ಅದ್ರಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಅದ ಬ್ಲಾಕ್ ಆಫ್ ಐರನ್ ತೊಗೊಂಡ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಇರಂಗಿಲ್ಲ. ಗೊತ್ತಾಯ್ತು? ಯಾರೋ ಒಬ್ಬರಿಗೆ ಎಷ್ಟು ಕ್ಲಾಸ್ ಕೇಳಾಕತ್ತಾರ ಅಂತ ತೊಗೊಂಡ್ರೆ ಇನ್ನೊಬ್ರನ್ನ ತೊಗೊಂಡ್ರೆ ಅವ್ರು ಅಷ್ಟ ಕ್ಲಾಸ್ ಕೇಳಕ್ಕೆ ತಿರಂಗಿಲ್ಲ. ಹಿಂಗೆ ಇದಕ್ಕೆ ಎಕ್ಸಾಂಪಲ್ ಹೇಳಿದ್ರಿ. ಹಾಂ, ಓಕೆ. ಸೊ ಹಂಗಾರ ದಿಸ್ ಡಿಪೆಂಡ್ಸ್ ಆನ್ ದ ಮಟೀರಿಯಲ್ ಅಂದಂಗೆ ಆತು. ಹೌದಿಲ್ರಿ? ಈ ಅಂದ್ರೇನು? ಚಾರ್ಜ್ ಆಫ್ ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು ಬರ್ತೈತಿ ನೀವು ಹೇಳಿ ಸರ್. ಇವತ್ತೊಂದು ದಿವಸ 1.6 ಇಂಟು ಎಷ್ಟು -9. ಹಾಂ, ಕಾನ್ಸ್ಟೆಂಟ್ ಅದಲ್ಲ. ಟೌ ಅಂದ್ರೆ ಟಾರ್ಕ್ ಅಲ್ಲ, ಏನದು? ರಿಲ್ಯಾಕ್ಸೇಷನ್ ಟೈಮ್. ಇದೇನಾಯ್ತು ನೋಡಿ ಸುಡುಗಾಡು, ರಿಲ್ಯಾಕ್ಸೇಷನ್ ಟೈಮ್ ಇದು ಟೆಂಪ್ರೇಚರ್ ಮೇಲೆ ಡಿಪೆಂಡ್. ಹೆಂಗೆ ಸರ್? ಈಗ ಒಂದು ಕೆಲಸ ಮಾಡೋಣ, ಇಲೆಕ್ಟ್ರಾನ್ಸ್ ಹಿಂಗೆ ಮೂವ್ ಆಗ್ತಿರ್ತಾವೆ ನೋಡ್ರಿ, ಆಗುಬೇಕಾರೆ ಅವು ಇದ್ರ ಜೋಡಿ ಏನೋ ಇದಾಗ್ತಾವಂತೇನ ಅಂತೀವಲ್ಲ ನಾವು, ಆಟಮ್ಸ್ ಜೋಡಿ ಕೊಲ್ಯೂಷನ್ ಆಗ್ತಾವೆ. ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿಬಿಟ್ರೆ ಎಲೆಕ್ಟ್ರಾನ್ಸು ಆಟಮ್ಸು ಎಲ್ಲಾದ್ರದ್ದು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿ ಧಡ ಜಾಗ್ ಕೊಲ್ಯೂಷನ್ ಆಗಿ ಸ್ಟಾರ್ಟ್ ಆಗ್ತಾವೆ. ನಾವು ಒಂದು ಸರ್ತಿ ಇದನ್ನ ಎಕ್ಸಾಂಪಲ್ ಹೇಳಿದ್ದೆ, ನಿಮಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ನಾವು ಹಿಂಗೆ ಓಡಾಕ್ ಬಿಡ್ತೀವಿ, ಇಲ್ಲಿ ಪಿಲ್ಲರ್ಸ್ ಇರ್ತಾವೆ, ಅವು ಪಿಲ್ಲರ್ಸ್ ಹಿಂಗೆ ವೈಬ್ರೇಟ್ ಆಗ್ತಿರ್ತಾವೆ. ಅದ್ರಾಗ ನಾವು ಪಿಲ್ಲರ್ಸ್ ವೈಬ್ರೇಷನ್ ಹೆಚ್ಚಿಗೆ ಮಾಡಿ ನಿಮ್ಮಿಂದ ಹುಚ್ಚನಾಯಿ ಬೆನ್ನ ಇಟ್ಬಿಟ್ರೆ ನೀವು ಇನ್ನೂ ಜೋರಾಗಿ ಓಡಕ್ಕೆ ಸ್ಟಾರ್ಟ್ ಮಾಡಿ ಕೊಲ್ಯೂಷನ್ ಇನ್ನೂ ಜಾಸ್ತಿ ಆಗಿ ನಿಮಗೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗ್ಬಿಡ್ತೈತಲ್ಲೇ. ಟೈಮ್ ಬಿಟ್ವೀನ್ 2 ಕೊಲ್ಯೂಷನ್ಸ್ ಗ್ಯಾಪ್ ಜಾಸ್ತಿ ಸಿಕ್ತಿತ್ತು. ಫಾಸ್ಟರ್ ಮೂವ್ಮೆಂಟ್ ಆಗಕ್ಕೂಳೆ 2 ಕೊಲ್ಯೂಷನ್ಸ್ ನೋಡು ಟೈಮ್ ಕಡಿಮೆ ಆಗಿಬಿಡ್ತದೆ. ಸೊ ಇಫ್ ಟೆಂಪ್ರೇಚರ್, ರಿಲ್ಯಾಕ್ಸೇಷನ್ ಟೈಮ್, ಸೊ ರೆಸಿಸ್ಟಿವಿಟಿ. ಸರ್ ನೀವು ಹಿಂಗೆ ಕೈ ಮಾಡಾಕತ್ತೀರಿ, ನಾವು ಹೇಳಾಕತ್ತೀವಿ. ಎಕ್ಸಾಮ್ ಈಗ ವಿಚಾರ ಮಾಡ್ರಿ ಸರ್, ನಾವೆಲ್ಲ ವಿಚಾರ ಮಾಡಿ ಹೇಳಿವಿ, ಸುಮ್ಮನೆ ನೀವು ನಾಟಕ ಮಾಡ್ಬಿಡ್ರಿ. ಓಕೆ, ನಾ ಏನು ಹೇಳಿದೆ ಗೊತ್ತೇನ? ರಿಲ್ಯಾಕ್ಸೇಷನ್ ಟೈಮ್ ಓಕೆ, ಟೆಂಪ್ರೇಚರ್ ಹೆಚ್ಚಿಗೆ ಆದ್ರೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ, ರೆಸಿಸ್ಟಿವಿಟಿ ಜಾಸ್ತಿ. ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಚೇಂಜ್ ಆತಲ್ಲ, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆದ್ರೆ ಓಮ್ಸ್ ಲಾ ಸತ್ತ. ತಿಳಿತೇನ್ರಿ? ಪ್ರೊವೈಡೆಡ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಕಡೆ ಆಮೇಲೆ ಬರೋಣ ನಾವು. ಒಂದೇ ಮಾತು, ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ ಕಾನ್ಸ್ಟೆಂಟ್ ಅಂತ ಯಾಕೆ ಅಂದ ಓಮ್ ಅಂದ್ರೆ, ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ರೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆಯಾಗಿ, ರೆಸಿಸ್ಟಿವಿಟಿ ಹೆಚ್ಚಿಗೆ ಆಗಿ, ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಢಮ್ ಅಂದ್ಬಿಡ್ತೈತೆ. ಅದಕ್ಕೆ ಹಂಗಂದ.
ಅದರ್ ಫಿಸಿಕಲ್ ಕಂಡೀಷನ್ಸ್ ಅಂತ ಯಾಕಂದ ಅಂದ್ರೆ ಆ ಮೆಟಲ್ ಏನು ನಾವು ವೈರ್ ತೊಗೊಂಡಿರ್ತೀವಲ್ಲ ಅದನ್ನು ಟ್ವಿಸ್ಟ್ ಟರ್ನ್ ಮಾಡಿ ಅದರದ್ದು ಶೇಪ್ ಸೈಜು ಪ್ರೆಷರ್ ಡೆನ್ಸಿಟಿ ಚೇಂಜ್ ಮಾಡಿ ನಾವು ಏನೇನು ಮಾಡಿಬಿಟ್ರೆ ಎನ್ ಚೇಂಜ್ ಆಗಿಬಿಡ್ತೈತೆ. ಇಷ್ಟು ವಾಲ್ಯೂಮ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ ಅನ್ನೋ ಸಂಖ್ಯೆ ಎನ್ ಚೇಂಜ್ ಆಯ್ತು, ರೆಸಿಸ್ಟಿವಿಟಿ ಚೇಂಜ್ ಆಯ್ತು, ರೆಸಿಸ್ಟಿವಿಟಿ ಚೇಂಜ್ ಆಯ್ತು, ರೆಸಿಸ್ಟೆನ್ಸ್ ಚೇಂಜ್ ಆಯ್ತು, ಓಮ್ಸ್ ಲಾಸ್ ಆಯ್ತು. ಅರ್ಥ ಆತನ್ರಿ ಇದು? ಹಿಂಗೆಲ್ಲ ಇರ್ತಾವಲ್ಲ ಅಲ್ಲ. ಓಕೆ, ಒಂದೇದ್ದು. ಸೊ ಒಂದೇ ಮಾತು ಏನು ಹೇಳ್ತಾನ, ಸೆಮಿ ಕಂಡಕ್ಟರ್ಸು ಇನ್ಸುಲೇಟರ್ಸು ಅದು ಇದು ಎಲ್ಲವಕ್ಕೂ ತೊಗೊಂಡು ಹೋಗಿ ಓಮ್ಸ್ ಲಾ ಹಚ್ಚಕ್ಕೆ ಬರೋಂಗಿಲ್ಲ. ನಮ್ಮ ಮಾಡಿದ್ದು ಓಮ್ಸ್ ಲಾ ಮೆಟಾಲಿಕ್ ಕಂಡಕ್ಟರ್ಸಿಗೆ ಅಷ್ಟೇ ರೀ ಅಂತ ನಾವು ಯಾರು ಹಾಂ. Ohm's law is applicable only to metallic conductors at moderate temperatures and moderate potential difference. Moderate ಅಂದ್ರೆ ಏನು ಸರ್, ಎಕ್ಸ್ಪೆರಿಮೆಂಟ್ ಏನು ಶೋ ಮಾಡ್ತಾವಂದ್ರೆ ವೆರಿ ಹೈ ಟೆಂಪ್ರೇಚರ್ನೊಳಗೆ ಒಂದು ವೈರ್ ಇತ್ತು ಅಂತ ತಿಕ್ಕೋರು, ಒಂದು ಕಾಪರ್ ವೈರ್ ತೊಗೊಂಡು ಬೆಂಕಿ ಹಚ್ಚೋದಕ್ಕೆ ಜಗ್ಗ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೋಂತ ಹೋಗ್ಬಿಟ್ರಿ, ಇಲೆಕ್ಟ್ರಾನ್ಸ್ ಕೆನೆಟಿಕ್ ಎನರ್ಜಿ ವಿಪರೀತ ಆಗಿ ರೆಸಿಸ್ಟೆನ್ಸ್ ಭಯಂಕರ ಆಗಿ ಹೀಟ್ ಪ್ರೊಡ್ಯೂಸ್ ಆಗತ್ತಂದ್ರೆ ಓಮ್ಸ್ ಲಾ ಕರೆಕ್ಟ್ ಅಪ್ಲೈ ಆಗಂಗಿಲ್ಲ. ಅದು ಏನಂತಾರ, ನಮ್ಮ ಹಿಡಿತದಾಗಿಂದ ಹೋಗ್ಬಿಟ್ಟೈತಿ, ಔಟ್ ಆಫ್ ಕಂಟ್ರೋಲ್. ಔಟ್ ಆಫ್ ಕಂಟ್ರೋಲ್ ಅನ್ನೋದು ನೆನಪಾಗೋದು ನನಗೆ. ಓಕೆ, ವೆರಿ ಹೈ ಟೆಂಪ್ರೇಚರ್ಸ್ ಆ್ಯಂಡ್ ವೆರಿ ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಏನಾರ ನಾವು ಒಂದು ವೈರ್ನಿಟ್ಟು ಅಂದರೆ ಒಂದು ಕಂಡಕ್ಟರ್ನ ವೆರಿ ಹೈ ಟೆಂಪ್ರೇಚರ್ನಾಗ ಅಥವಾ ವೆರಿ ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಇಟ್ವಿ ಅಂದರೆ ಚೇಂಜಸ್ ಇನ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ರೆಸಿಸ್ಟೆನ್ಸ್ ಎಲ್ಲ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತಾವೆ, ಕರೆಕ್ಟ್ ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಲ್ಲಿಗೆ ಓಮ್ಸ್ ಲಾಸ್ ಆಯ್ತು ಅಂತ ಹೇಳ್ತಾರೆ. ತಿಳಿತೇನ್ರಿ? ಈಗ ಮನ್ಯಾಗ ಅಂತಿರ್ತಾರೆ, ಹೇಳು ಅಷ್ಟು ಹೇಳಿವ್ರೆ ನಾವು ಕೈ ಬಿಟ್ಬಿಟ್ಟಿವ್ರಿ, ಈಗ ಹೇಳೋದು ಬಿಟ್ಬಿಟ್ಟಿವಿ ಅಂಥೇಳಿ ಯಾರು ರಿಲೇಟಿವ್ಸ್ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ಅಂತಿರ್ತಾರೆ. ಮಾತ ಕೇಳಂಗಿಲ್ಲ ರೀ, ಸಾಕಾಗ್ಬಿಟ್ಟೈತಿ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದು ಗೊತ್ತಾನ 1 ಪಾಯಿಂಟ್ ಗೊತ್ತಾಯ್ತು, ಲಿಮಿಟೇಷನ್ ಆಫ್ ಓಮ್ಸ್ ಲಾ. ಒಂದು ಅದು ಮೆಟಾಲಿಕ್ ಕಂಡಕ್ಟರ್ಗೆ ಅಷ್ಟೇ ಅಪ್ಲೈ ಮಾಡಬಹುದು, ಇನ್ನೊಂದು ಮಾಡ್ರೇಟ್ ಹಾಂ ಸರ್ ನಾವು ಒಂದು ಐಡಿಯಾ ಮಾಡೋಣ ಸರ್, 3 ಪಾಯಿಂಟ್ ಮಾಡಿಬಿಡ್ತೀವಿ ಸರ್ ಇದ್ರಾಗ ನಾವು. ಯಾಕೆ ಸುಮ್ಮನೆ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಮೆಟಾಲಿಕ್ ಕಂಡಕ್ಟರ್ಸ್, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಟು ಸೆಮಿ ಕಂಡಕ್ಟರ್ಸ್, ಈಸ್ ನಾಟ್ ಅಪ್ಲಿಕೇಬಲ್ ಟು ಇನ್ಸುಲೇಟರ್ಸ್, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅಲ್ರಿ, ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಆಟ್ ಮಾಡರೇಟ್ ಟೆಂಪ್ರೇಚರ್ಸ್. ಹಂಗದು ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಆಟ್ ಮಾಡರೇಟ್ ಪೊಟೆನ್ಷಿಯಲ್ ಡಿಫರೆನ್ಸ್. 5-6 ಪಾಯಿಂಟ್ ಆದ ಸರ್ ಇಲ್ಲೇ